ಪಡೆದುಕೊಂಡಂತಹ ನಿರ್ದೇಶಕರಿಂದ ಈ ಸಿನಿಮಾ ಬರ್ತಿದೆ ಅಂತ ಅವರ ಚಿತ್ರ ಅಕ್ಷಿ ಸಿನಿಮಾಗೆ ಅವಾರ್ಡ್ ಬಂದಿದ್ದು. ಸೊ ಅಕ್ಷಿ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆಗಿದ್ದಾರೆ. ಕಲಾವಿದ ಶ್ರೀನಿವಾಸ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಪ್ಲೀಸ್ ಸರ್. ಸೊ ನನ್ನನ್ನು ಈ ಸ್ಟೇಜ್ ಕರೆದಿದ್ದೇನೆ ರೀಸನ್ ಇಲ್ಲ ಆಂಕರಿಂಗ್ ಮಾಡಬಹುದು. ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸರಿ, ಅದೇ ಈಗೇನು ಮಾಡಿದ್ರಲ್ಲ ಅದಕ್ಕೆ ಕೇಳ್ತಾ ಇರೋದು. ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಬಹಳ ಖುಷಿ ಅನ್ಸುತ್ತೆ. ನಾನು ಮಾಧ್ಯಮದಲ್ಲಿ ಬೆಳ್ಕೊಂಡು ಬಂದು ಪ್ರತಿನಿತ್ಯ ನೀವೆಲ್ಲರೂ ಕೂಡ ನಿಮ್ಮ ಕ್ಯಾಮ್ರಾ ಫೇಸ್ ಮಾಡ್ತಾ, ಲೈಟ್ ಫೇಸ್ ಮಾಡ್ತಾ, ನಿಮ್ಗಳ ಜೊತೆ ಮಾತಾಡುವಂತ ನೂರಾರು ವೇದಿಕೆ, ಸಾವಿರಾರು ವೇದಿಕೆಗಳಲ್ಲಿ ನಿಂತು ನಿಮ್ ಜೊತೆ ಸ್ಪಂದಿಸುವಂತ ಅವಕಾಶಗಳನ್ನ ಸಾಕಷ್ಟು ಸಲ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾ ಮಾಡಿದಾಗ ಅದು ಅನಿರೀಕ್ಷಿತವಾಗಿ ಮಾಡಿದ್ರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಬಹಳ ಹೆಮ್ಮೆ, ಗೌರವ. ನೀವು ಸಪೋರ್ಟ್ ಮಾಡಿದ್ದು ನಾವೆಲ್ಲ ಬೆಳೆಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಮನೋಜ್ ಕುಮಾರ್ ಬಗ್ಗೆ ನಾನು ಹೇಳಬೇಕು. ನಾನು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದನ್ನ ಬೇರೆ ನೋಡಿದ್ದೆ. ಹಾಗಾಗಿ ಆ ನಂಬಿಕೆ ಮೇಲೆ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ನೀನ್ ಡೈರೆಕ್ಟ್ ಮಾಡ್ಬೇಕು ಅಂತ ಕೇಳಿದೆ. ನಾನು ಅವರು ಒಂದೇ ಮಾತು ಹೇಳಿದ್ದೇನಂತ ಹೇಳಿದ್ರೆ, ನಾನು ಆ ತರ ಸಿನಿಮಾನ ನಾನು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಮರ್ಷಿಯಲ್ ಮೂವೀಸ್ ಅಂತ ಹೇಳಿದ್ರು. ನಾನಂದ್ರೆ ಕಮರ್ಷಿಯಲ್ ಮೂವಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಆದ್ರೆ ಈ ತರದೊಂದು ಬ್ರಿಡ್ಜ್ ಮೂವಿ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡುವಂತ ಸಿನಿಮಾ ಎಲ್ಲರೂ ಮಾಡಕ್ ಆಗೋದಿಲ್ಲ. ಸೊ ಆ ಕೇಪಬಿಲಿಟಿ ನಿನ್ನ ಹತ್ರ ಇದೆ, ಮಾಡು ಅಂತ ಹೇಳಿದಂತ ಸಂದರ್ಭ ಕೈಗೆತ್ಕೊಂಡಾಗ ಅದಾದ್ಮೇಲೆ ಗೊತ್ತಾಯ್ತು, ಹೌದು ನಾನು ಮಾಡದೇ ಇದ್ರೆ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿದ್ರು ಮನೋಜ್ ಕುಮಾರ್. ಸೊ ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಂತ ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟರ್ ಆಗ್ಬೇಕು. ಸೊ ಹಾಗಾಗಿ ಎಲ್ಲಾ ಆಂಗಲ್ಸ್ ನಲ್ಲಿ ನನಗೆ ಯಾಕೆ ಮನೋಜ್ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಫ್ರೆಂಡ್ ಅಂತ ಮಾತ್ರ ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲಾ ಆಂಗಲ್ಸ್. ಒಬ್ಬ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ಬರೀ ಡೈರೆಕ್ಷನ್ ಇಲ್ಲ, ಹಿ ನೋಸ್ ಸಿನಿಮಾಟೋಗ್ರಫಿ, ಹಿ ನೋಸ್ ಎಡಿಟಿಂಗ್, ಹಿ ನೋಸ್ ಮ್ಯೂಸಿಕ್. ನೀವು ಏನಾದ್ರೂ ಕೇಳಿ ಎಲ್ಲಾನು ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಷನ್ ಇರುವಂತ ಬ್ಯೂಟಿಫುಲ್ ಡೈರೆಕ್ಟರ್. ನನ್ನ ಆಸೆ ಏನಂತ ಹೇಳಿದ್ರೆ, ಸೊ ಇದು ಸ್ಟೆಪಿಂಗ್ ಸ್ಟೋನ್ ಆಗ್ಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಮೂಲಕ. ಸೊ ಹಾಗಾಗಿ ಒಳ್ಳೇದಾಗ್ಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮ್ಗೆ. ಯಾಕಂದ್ರೆ ಇದು ಎಲ್ಲ ನನ್ನ ಟೀಮೇನೆ. ನಾವ್ ಏನ್ ಸಿನಿಮಾ ಮೊದಲು ಅಕ್ಷಿ ಮಾಡಿದ್ವಲ್ಲ, ಅದರ ಮ್ಯಾಕ್ಸಿಮಮ್ ಒಂದು 50% ಟೀಮ್ ಜೊತೆ ಇದೆ. ಸೊ ಅವತ್ತು ಸಿನಿಮಾ ಹೇಗೆ ನಾವು ಇಷ್ಟಪಟ್ಟು ಮಾಡಿದ್ವಿ, ಅವತ್ತು ಸಿಕ್ಕಂತ ಸಕ್ಸಸ್ ಕಮರ್ಷಿಯಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಅಂಡ್ ಮನೋಜ್ಗೆ ಎಷ್ಟು ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ, ಅವತ್ತು ಸಿನಿಮಾ ಕ್ಲಾಪ್ ಮಾಡೋ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಫಸ್ಟ್ ಡೇ ಇಂದಲ್ಲ ಕ್ಲಾಪ್ ಮಾಡೋಕ್ಕೂ ನನ್ನ ಕೈಗೆ ಕೊಟ್ಟಿದ್ದು. ಸೊ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಹಾರ್ಟ್ಫುಲಿ ನಾನು ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದೀನಿ, ಚೆನ್ನಾಗಾಗ್ಲಿ ಅಂತ ಹೇಳಿದೀನಿ. ಸೊ ಹಾಗಾಗಿ ಇವಾಗಲೂ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಈಸಿ ಥಿಂಗ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೂಡ ಗೆದ್ದು ಬರಲಿ. ಯಾಕೆ ಅಂತ ಹೇಳಿದ್ರೆ, ಸಿನಿಮಾದ ಒಂದಷ್ಟು ವಿಚಾರಗಳನ್ನ ನಾನು ಗಮನಿಸಿದೆ. ಸಿನಿಮಾ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು, ನಾನು ಎಲ್ಲ ರಿವೀಲ್ ಮಾಡಲ್ಲ, ನೋಡಿದ ತಕ್ಷಣ ಹೇಳ್ಬೋದು ಇದು ಒಂದು ಸಾಮಾನ್ಯವಾಗಿ ಯಾವುದೊಂದು ಹಳ್ಳಿಯಲ್ಲಿ ನಡೆಯುವಂತ ಪ್ರೇಮ ಕಥೆನ ಅಂತ. ಆದ್ರೆ ಅಲ್ಲ. ಮತ್ತೆ ನನಗೆ ಪ್ರಣೀತ ಶುರು ಮಾಡಿದಾಗ ಹೇಳ್ತಾ ಇದ್ರು KS ನ ನೆನಪಿಸ್ಕೊಂಡು ಅಂತ. ಸೊ ನಾನು KS ನ ನೆನಪಿಸ್ಕೊಳ್ತೀನಿ. ನಾನು ಬಡವಿ, ನೀನು ಬಡವ, ನಮ್ಮ ಪ್ರೀತಿ ಒಲವೇನಿದೆಯಲ್ಲ ಅದು ನಮಗೆ ಶಕ್ತಿ ಅಂತ ಹೇಳಿ ದಾಂಪತ್ಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅಂಥ ಪ್ರೀತಿಯ ವಿಚಾರಗಳನ್ನ ಎಷ್ಟು ನವಿರಾಗಿ ಹೇಳ್ಬೋದು, ಎಷ್ಟು ಹಸಿರಾಗಿ ಹೇಳ್ಬೋದು, ಎಷ್ಟು ಹೊಸದಾಗಿ ಹೇಳ್ಬೋದು. ಇಂಥ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಆ ಪ್ರೀತಿಯ ಊರಲ್ಲಿ ಟೈಟಲ್ ಕೇಳಿದ ತಕ್ಷಣನೇ ಎಲ್ಲ ಕಿವಿಗಳು ಹಿಂಗೆ ಅನ್ಸುತ್ತೆ. ಸೊ ಟೈಟಲ್ ನನಗೆ ಹೇಳಿದಾಗಲೂ ನನಗೂ ಅದೇ ತರ ಅನ್ನಿಸ್ತು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಪ್ರೊಡಕ್ಷನ್ ವೆನಿಲಾ ಎಂಟರ್ಟೈನರ್ಸ್ ಮತ್ತೆ ಜಾನಕಮ್ಮ ಪ್ರೊಡಕ್ಷನ್ಸ್ ಅವರಿಬ್ಬರಿಗೂ ಕೂಡ ಹೃದಯ ತುಂಬಿ ನಾನು ಶುಭಾಶಯಗಳನ್ನ ತಿಳಿತೀನಿ. ಅದೇ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ನಾನು ಸುನಾರ್ ಅವರೇ ನಿಮ್ಮ ಹೆಸರು ನಾನು ಆಗಿಂದಾಗಲೇ ಕೇಳ್ತಾ ಇದ್ದೆ, ಬಟ್ ನನಗೆ ಟ್ಯೂನ್ಸ್ ಎಲ್ಲ ಕೇಳಿಸಿದ್ರು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಲ್ರೆಡಿ ನೀವು ಸೂಪರ್ ಹಿಟ್ ಕೊಟ್ಟಿದ್ದೀರಾ ಟೈಟಲ್ ಟ್ರ್ಯಾಕ್ ಗಳನ್ನೆಲ್ಲ. ಸೊ ಈಗ ಸಿನಿಮಾ ಮೂಲಕ ನಿಮಗೆ ಇನ್ನೊಂದು ಜಗತ್ತು ತೆರೆದುಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಓಡಾಡ್ಬಾರ್ದು ಗುರು, ಹಂಗೆ ಕೂತ್ಕೋ. ಕ್ಷಮೆ ಇರಲಿ, ನಾನು ಮಂಡ್ಯದಿಂದ ಬಂದೆ, ಇಲ್ಲಿ ಬಂದು ಹಾಕೊಂಡೆ ಎಲ್ಲ ಮೈಸೂರು ರೋಡ್ ಹತ್ರ. ಹೆಣ್ಮಕ್ಳು ಚೆನ್ನಾಗಿ
ಎಲ್ಲರದ್ದು ಆಶೀರ್ವಾದ ಇರಲಿ. ಈಗ ನಮ್ಮ ಪ್ರೇಮದ ಊರಲ್ಲಿ ಲಾಂಚ್ ಸರ್, ನೀವೆಲ್ಲರೂ ಸರಿ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಸ್ವಲ್ಪ ಕಷ್ಟ ಮಾತಾಡೋದು ಕ್ಷಮಿಸಿ. ಕೆಲಸ ಮಾಡೋದು ಸ್ವಲ್ಪ ಅಲ್ಲ ಮಾತಾಡೋದು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ಲರಿಗೂ, ನಮ್ಮ ಪ್ರೇಮದ ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ ಮೊದಲನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ. ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸಿವಾಗ್ತಿದೆ ಅಂತಂದ್ರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟು ಊಟ ಮಾಡಿದ್ವು, ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನು ಕೆಲಸ ಮಾಡ್ಕೊ ಬಂದೆ, ಏನು ಮಾಡಿದೆ, ಸ್ಕೂಲಲ್ಲಿ ಓದ್ಕೊ ಬಂದೆ ಏನು ಹೇಳೋದಿಲ್ಲ. ಹಾಗೆ ನಾವು ಸಿನಿಮಾ ಮಾಡಿದೀವಿ ಅಂತಂದಾಗ ನೀವು ಎಲ್ಲರೂ ಬಂದರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಹೇಗೆ ಮಾಡಿದ್ದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವು ಸಿನಿಮಾ ಮಾಡಿದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನ ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಒಂದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದ್ರ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾನ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಗೆ ಆ ಅರ್ಹತೆ ಇರಬೇಕು. ಸೊ ಅಷ್ಟು ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು. ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನ್. ಈಗೇನು ನಾವು ಶೂಟ್ ಮಾಡಿದ್ದೀವಿ ಎಲ್ಲರೂ ಹಾಸನ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನ್. ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಹೊಲ ಆಗುತ್ತೆ, ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಈ ಸಿನಿಮಾಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಅವರ ಶ್ರಮ ಎಲ್ಲವನ್ನೂ ಈ ಸಿನಿಮಾಗೆ ಹಾಕಿದ್ದಾರೆ. ಅವರಿಗೆ ಕತೆ ಗೊತ್ತಾದಾಗಿಂದ 1.5 ವರ್ಷಗಳಿಂದ ನನ್ನ ಜೊತೆ ಜೊತೆಗಾರನ ಥರ ನಿಂತು, ಸ್ನೇಹಿತರ ಥರ ನಿಂತು. ಬಿಕಾಸ್ ತುಂಬ ರಿಸ್ಕ್ ಇತ್ತು ಶೂಟ್ ಮಾಡೋದು. ನೋಡೋದಕ್ಕೆ ನಮಗೂ ಈಗ ಸುಲಭ ಆಗಿದೆ, ಬಟ್ ಶೂಟ್ ಮಾಡೋ ಜಾಗ ತುಂಬ ರಿಸ್ಕ್ ಇತ್ತು. ಹಾಗಾಗಿ ಅವ್ರಿಗೆ ಒಂದು ನಾನು ಆಕ್ಚುಲಿ ಸ್ಟಾರ್ಟಿಂಗಲ್ಲಿ ತುಂಬ ಫೇರ್ ಆಗಿದ್ದೀರಾ, ಬೆಳಗಿದ್ದೀರಾ ಸರ್ ಅಂತ ಯಾವುದೋ ಒಂದು ಡಿಸ್ಕಷನಲ್ಲಿ ಹಳ್ಳಿ ಹುಡುಗನ ಪಾತ್ರ ಬೆಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. ಒಂದು 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನಿ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಹಾಕ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲಿತು ಈ ಪಾತ್ರಕ್ಕೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಿದ್ರೆ ಸೊ ಖಂಡಿತ ಅವ್ರೇನಂತ ಗೊತ್ತಾಗುತ್ತೆ. ಇನ್ನ ನಮ್ಮ ಹೀರೋಯಿನ್ ತಪಸ್ವಿನಿ ಅವರು ಮತ್ತೆ ಖುಷಿ ಶಿವ್ ಅವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನನಗೆ ಕಷ್ಟ ಮಾತಾಡೋದು. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟ್ ನಮಗೆ ಮೊದಲು ಅವಕಾಶ ಕೊಟ್ಟಂತ ಕಲಾವಿದರ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರು ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಇವತ್ತೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಗೆ ಏನ್ ಬೇಕು ಎಲ್ಲವನ್ನೂ ಅದನ್ನು ಕೊಟ್ಟಿದ್ದಾರೆ. ಏನ್ ಬೇಕು ಈ ಸಿನಿಮಾಗೆ ಏನ್ ಬೇಕು ಪ್ರತಿಯೊಂದನ್ನು ಜೊತೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೀಗ ನಾನು ಥ್ಯಾಂಕ್ಸ್ ಹೇಳಿದ್ರೆ ಖುಷಿ ಆಗ್ಬೋದೇನೋ,
ಥ್ಯಾಂಕ್ಸ್ ಹೇಳೋದಕ್ಕಿಂತ ಈ ಸಿನಿಮಾನ ಗೆಲ್ಲಿಸಿ ಅವ್ರಿಗೆ ಉಳಿಸ್ಕೊಂಡ್ರೇನೆ ಒಳ್ಳೇದು. ಹಾಗಾಗಿ ಅವ್ರಿಗೆ ಏನು ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಿಲ್ಲ ನನಗೆ. ಸೊ ಆ್ಯಂಡ್ ಈ ಸಿನಿಮಾ ಡೈರೆಕ್ಟ್ ನಾನೇ ಆಗಿದ್ರು ಇದರಲ್ಲಿ ನನ್ನ ಪಾಲಿಗಿಂತ ನಿಜವಾಗ್ಲೂ ತುಂಬಾ ಜಾಸ್ತಿ ಶ್ರಮ ಹಾಕಿರೋದು, ನನಗಿಂತನೂ ಇದಕ್ಕೆ ಜಾಸ್ತಿ ಪ್ರಯತ್ನ ಪಟ್ಟಿರೋದು. ಅಂಡ್ ಈ ಸಿನಿಮಾದ ನಿಜವಾಗ್ಲೂ ಒಂದು ಎತ್ತರ ಸ್ಥಾನದಲ್ಲಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಅವರು. ಸರ್ ದಯವಿಟ್ಟು ಬನ್ನಿ. ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು 4 ಸಾಂಗ್ಗಳಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾಥ್ ಗೌತಮ್ ಅವರು. ಸರ್ ಬನ್ನಿ ಸರ್. ಸರ್ ಪ್ರೇಮದ ಊರಲ್ಲಿ ಅನ್ನೋದಕ್ಕೆ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲವಿಕೆಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ಸೊ ಆ ಪ್ರಪಂಚವೇ ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಇಲ್ಲ ಸರ್, ಮನೆ ಸಿಂಗಲ್ ಇರೋದೇ, ಮುಂದೆ ಹಾಕಿರೋದೆಲ್ಲ ನಾವು ಸೆಟ್. ಮನೆಯನ್ನ ಹುಡುಕಿ ಸುಮಾರು ಒಂದು 3-4 ತಿಂಗಳು ಎಲ್ಲಾ ಕಡೆ ಆಲ್ಮೋಸ್ಟ್ ಚಿಕ್ಕಮಗಳೂರು, ಹಾಸನ, ತುಮಕೂರು ಎಲ್ಲಾ ಕಡೆ ಹುಡುಕಿ ಕೊನೆಗೆ ಅಲ್ಲಿ ನಮ್ಗೆ ಹಾಸನದಲ್ಲಿ ಸಿಕ್ತು. ಅದು ಮುಂದೆ ಹಾಕಿರೋದೆಲ್ಲ ಸೆಟ್ ಸರ್. ಹೇಗಿದೆ ಸರ್? ಕತೆ ಅಂತ ಬಂದಾಗ ಯಾವುದು ಡಿಫ್ರೆಂಟ್ ಅಂತ ಏನು ಅನ್ಸೋದಲ್ಲ, ಅದರೊಳಗಡೆ ಇರೋ ಭಾವನೆಗಳು ವಿಶೇಷವಾಗಿದ್ರೆ ಸಾಕು ಸರ್. ಸೊ ಜನರನ್ನ ತಲುಪತ್ತೆ. ಸೊ ಜನರಿಗೆ ನನ್ನ ಪ್ರಕಾರ ವಿಶೇಷವಾದ ಸಿನಿಮಾ ಅಥವಾ ಅದು ಇದು ಅನ್ನೋದೇನಿಲ್ಲ ಸರ್. ಅವರಿಗೆ ಅವರ ಹೃದಯಕ್ಕೆ ನಾಟುವಂತ ಸಿನಿಮಾಗಿರೋದು ಒಂದೇ ಹೆಸರು ಸರ್. ನಾವು ಬೇರೆ ಬೇರೆ ಹೆಸರುಗಳನ್ನ ಪಡ್ಕೊಂಡಿದ್ವಿ, ಸಿನಿಮಾಗಿರೋದು ಒಂದೇ ಹೆಸರು, ಸಿನಿಮಾ ಅಷ್ಟೇ. ಸೊ ಅವರ ಹೃದಯವನ್ನು ಮುಟ್ಟಿದ್ರೆ ಎಲ್ಲವೂ ಸಿನಿಮಾನೂ ಅವ್ರಿಗೆ ಇಷ್ಟ ಆಗುತ್ತೆ. ಎಸ್ ಸರ್. ಸೊ ದಯವಿಟ್ಟು ಸುನಾಥ್ ಗೌತಮ್. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ಅಂದ್ರೆ ನನಗೆ ತೆರೆ ಹಿಂದೆ ಕೆಲಸ ಮಾಡಿ ಗೊತ್ತು, ಮಾತಾಡೋಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬಟ್ ಫಸ್ಟ್ ಆಫ್ ಆಲ್ ಮನೋಜ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಬ್ಯೂಟಿಫುಲ್ ಕಥೆ ಇರುವಂಥ ಸಿನಿಮಾನ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ತುಂಬ ಸಲ ಇವನ್ ರೀಸೆಂಟ್ಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿದ್ವಿ. ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಕೆಲವೊಂದು ಸೀನಲ್ಲಿ ನಾನೇ ತುಂಬ ಎಮೋಷ್ನಲ್ ಆಗಿ ಬಿಟ್ಟೆ. ಅಂದರೆ ಅಷ್ಟೊಂದು ಫೀಲ್ ನಾನು ಕೊಡ್ತು. ಆಮೇಲೆ ತುಂಬ ಒಳ್ಳೊಳ್ಳೆ ಸಾಂಗ್ ಕಂಪೋಸ್ ಮಾಡೋಕ್ಕಾಯಿತು. ಆಮೇಲೆ ಒಂದು 6-7 ಸಾಂಗ್ಗಳು ಇನ್ನು ಮುಂದಕ್ಕೆ ರಿಲೀಸ್ ಮಾಡೋದಿದೆ. ಟೋಟಲ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಸಿನಿಮಾದ ಬಗ್ಗೆ ಜಾಸ್ತಿ ನನಗೆ ಹೇಳಬೇಕು ಗೊತ್ತಿಲ್ಲ, ಬಟ್ ತುಂಬ ಖುಷಿಲಿದ್ದೀನಿ. ತುಂಬ ಖುಷಿ ಆಯಿತು ಈ ಕೆಲಸ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲ ಲವ್ ಸಾಂಗ್ಸ್ಗಳೇ, ಮತ್ತೆ ಒಂದು ಫೋಕ್ ಜಾನರಲ್ಲೂ ಸಾಂಗ್ ಇದೆ. ಮತ್ತೆ ಜಾಸ್ತಿ ಅವರೇ ಹೇಳಿ ಸಾಂಗ್ಗಳ ಬಗ್ಗೆ ಫೋಕ್ ಜಾನರ್ ಮಿಕ್ಸಪ್ ಮಾಡಿದ್ರೆ, ಮತ್ತೆ ವಿಲೇಜ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ. ಸರ್ ಹೌದು ಸರ್, ಸೆಂಟಿಮೆಂಟ್ ಸಾಂಗ್ ಇಲ್ಲ. ಅಪ್ಪ ಮಗ ತುಂಬಾ ಖುಷಿಯಾಗಿ ಆ ಊರಲ್ಲಿ ಬದುಕಿರೋದ್ರ ಬಗ್ಗೆ ಹಾಡಿದೆ ಸರ್. ನೆಕ್ಸ್ಟ್ ಹಾಡನ್ನ ಅದನ್ನೇ ಬಿಡ್ತಾ ಇದೆ ಸರ್. ಅಪ್ಪ ಮಗಂದೇ ಹಾಡಿದೆ. ಸೊ ಆದಷ್ಟು ಬೇಗ ಅದನ್ನೇ ಬಿಡ್ತೀವಿ ಸರ್. ಸರ್ ಇಲ್ಲ, ಲಿರಿಕ್ಸ್ ಅನ್ನ ಒಂದು ನಮ್ಮ ಅಭಿಜಿತ್ ತೀರ್ಥಹಳ್ಳಿ ಅವರು ಬರೆದಿದ್ದಾರೆ, ಅಪವಿತ್ರ ಎಚ್ಚರಿಕೆ ನಿರ್ದೇಶಕರು ಅವ್ರು ಬರೆದಿದ್ದಾರೆ. ಸೊ ನಾನು ಬರೆದಿದ್ದೀನಿ. ಇನ್ನೊಂದನ್ನ ನಮ್ಮ ಸುನಾಥ್ ಸರ್ ಒಂದು ಬರೆದಿದ್ದಾರೆ ಸರ್. ಹಾ ಸರ್, ಇನ್ನೊಬ್ರು ಈ ಸಿನಿಮಾದ ಇನ್ನೊಬ್ರು ಹೀರೋ, ಇವ್ರ ಜೊತೆಗೆ ಇನ್ನೊಬ್ರು ಹೀರೋ ನಮ್ಮ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ರಾಜ್ಕಾಂತ್ ಅವರು. ಏನಂದ್ರೆ ನಿಜವಾದ ಶಕ್ತಿ ನೀವು ನೋಡಿದ್ರೆ ಆ ವಿಜುವಲ್ಸ್ ಈ ಸಿನಿಮಾದಲ್ಲಿ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಕಾಂತ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಸೊ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಅವರಿಬ್ಬರ ಕಾಂಬಿನೇಷನ್ ಇದೆಯಲ್ಲ. ಬಿಕಾಸ್ ನಾನು ಕತೆನ ನಾನು ಅನ್ಕೊಳ್ಳೋದು ಸುಲಭ, ಅಥವಾ ನಾನು ಇಲ್ಲ ಈ ಥರದ ಒಂದು ಕತೆನ ತೆಗಿಬೇಕು, ಹೀಗೆ ಕಾಣಿಸ್ಬೇಕು ಅಂತ ಅನ್ಕೊಳ್ಳೋದು ಸುಲಭ. ಅವರಿಗೆ ಈ ಲೊಕೇಶನ್ ಕರ್ಕೊಂಡು ಹೋಗಿದ್ದು ಬೇಸಿಗೆನಲ್ಲಿ ಫುಲ್ ಒಣಗೋಗ್ಬಿಟ್ಟಿತ್ತು. ನಾನು ಹೋಗ್ಬಿಟ್ಟು ಸರ್ ಇಲ್ಲಿ ಶೂಟಿಂಗ್ ಮಾಡೋದು ಅಂತಂದ್ರೆ ಅವ್ರು ಒಂದ್ಸರಿ ಸರ್ ಇಲ್ಲಿ ಏನ್ ಶೂಟಿಂಗ್ ಮಾಡ್ತಿದ್ರೆ ನೀವು ಕತೆ ಹೇಳಿರೋದಕ್ಕೂ ಇಲ್ಲಿ ಶೂಟಿಂಗ್ ಮಾಡೋದಕ್ಕೂ ಏನು ಇಲ್ಲ, ಒಳಗೆಲ್ಲ ಹೀಗಿರುತ್ತೆ ಅಂತ ತೋರಿಸ್ದೆ. ಸೊ ಜೊತೆಗೆ ನಾವಿಬ್ರು ಶೂಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ನಾವಿಬ್ರು ಲೊಕೇಶನ್ ಹುಡುಕಿರೋದೇ ಹೆಚ್ಚು. ಒಂದೊಂದು ಲೊಕೇಶನ್ ಇನ್ನೂ ಅದ್ಭುತವಾದಂತಹ ಲೊಕೇಶನ್ ಸಿನಿಮಾದಲ್ಲಿದೆ. ಸೊ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಅಥವಾ ಟೀಸರ್ ಬಿಟ್ಟಾಗ ನಿಮಗೆ ಖಂಡಿತ, ಅಥವಾ ಹಾಡುಗಳು ಬಿಟ್ಟಾಗಲೂ ಕೂಡ ನಿಮಗೆ ಆ ಲೊಕೇಶನ್ಗಳು ಕಾಣಿಸುತ್ತೆ. ನಿಜವಾಗ್ಲೂ ಬನ್ನಿ.
ಸೊ ಇವರಿಲ್ಲದೆ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರಿಲ್ಲದೆ ಈ ಸಿನಿಮಾ ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಿಜವಾಗ್ಲೂ ಜೊತೆಲಿ ನಿಂತು ಪ್ರತಿದಿನ ಇಲ್ಲ ಮಳೆ ಬರ್ಲಿ ಕೆಸರಿರ್ಲಿ ಇಲ್ಲ ಅಲ್ಲೇನೋ ಕಷ್ಟ ಆಗ್ತಿದೆ ಅಂತಂದ್ರೂ ಹುಡುಗರನ್ನೆಲ್ಲ ಅವ್ರು ಏನಿಗೂ ಕನ್ವಿನ್ಸ್ ಮಾಡ್ಕೊಂಡು ಯಾವ್ದೋ ಬೆಟ್ಟೆ ಕ್ಯಾಮ್ರಾ ತಗೊಂಡು ಹೋಗ್ಬೇಕು, ಇಲ್ಲ ಏನೋ ಮಾಡ್ತೀನಿ ತಗೊಂಡು ಹೋಗ್ತೀನಿ ಅಂತ ಹೇಳಿ ನಿಂತು ಈ ಸಿನಿಮಾದ ನಿಜವಾದ ಶಕ್ತಿಗಳು ಇಬ್ರು. ಎಲ್ಲ ಹೇಳಿದ್ದಾರೆ, ನಾನೇನು ಹೇಳಿ ಎಲ್ಲ ನೀವೇ ಹೇಳ್ಬಿಟ್ಟಿದ್ರಿ. ಒಂದೊಳ್ಳೆ ಕತೆ ಸಿಕ್ಕಿದಾಗ ಯಾರಿಗೂ ಬಿಡೋ ಮನಸ್ಸಾಗಲ್ಲ ಅಂತ ವಿಷಯದಲ್ಲಿ ನಾನು ಲಾಸ್ಟ್ಗೆ ಜಾಯ್ನ್ ಆಗಿದ್ದೆ ಈ ಸಿನಿಮಾಗೆ. ಇನ್ನೇನು ಒಂದು 15 days 20 days ಇತ್ತು ಶೂಟ್ ಹೋಗೋ ಟೈಮಲ್ಲಿ. ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಜಾಯ್ನ್ ಆಗಿದ್ದೆ ಟೀಮ್ಗೆ. ಅಷ್ಟೊಂದು ಯಾರೇ ಡೈರೆಕ್ಟ್ರು ಇದೇ ಬ್ಯಾಗ್ರಪ್ಪಲ್ಲಿ ನಾವು ಶೂಟ್ ಮಾಡೋಂತಲ್ಲಿ ಫಿಕ್ಸ್ ಆಗಿತ್ತು. ಯಾಕಂದ್ರೆ ಅವರು ಹಾಸನ ನಾವು ಹಾಸನ ಮೋಸ್ಟ್ಲಿ ಅದೇನೋ ಒಂದೇ ಊರದೇನೋ ಕನೆಕ್ಟ್ ಆಯ್ತಾ ಏನೋ ಗೊತ್ತಿಲ್ಲ. ಅಂದರೆ ಆ ಲೊಕೇಶನ್ ಇವ್ರು ಹೇಳ್ದಂಗೆ ಡ್ರೈ ಟೈಮಲ್ಲಿ ನಾವು ಹೋಗಿದ್ದು. ಅವ್ರು ಹೇಳಿದ್ರು ಲಾಸ್ಟ್ ಮಳೆ ಹೋದಾಗ ನಿಮ್ಗೆ ಯಾಕೆ ಈ ಥರ ಇರುತ್ತೆ ಲೊಕೇಶನ್ ಅಂತ ಒಂದಷ್ಟು ಫೋಟೋಸ್ ಎಲ್ಲ ಆಲ್ರೆಡಿ ಇವರು ನಾವು ಸಿನಿಮಾ 1 year ಬಿಫೋರೇ ಅವ್ರು ಆಲ್ರೆಡಿ ಶೂಟಿಂಗ್ ಅಂಟಿಂಗ್ ಎಲ್ಲ ಮಾಡಿ ಎಲ್ಲ ಅಷ್ಟೊಂದು ಲೊಕೇಶನ್ಗಳು ಪ್ಲ್ಯಾನ್ ಆಗಿತ್ತು. ಅವ್ರು ಹೇಳ್ದಂಗೆ ನಾವು ಅವರು ತುಂಬ ಲೊಕೇಶನ್ ಹುಡುಕೋದ್ರಲ್ಲಿ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಓಡಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಇವಾಗ ಕಾಣಿಸ್ತಾ ಇದೆ ಆ ಲೊಕೇಶನ್ನು, ಆ ಫೀಲು. ಆಲ್ಮೋಸ್ಟ್ ನೀವು ಆ ಲೊಕೇಶನ್ ಇವಾಗೇನಾದ್ರು ಹೋದ್ರೂ ಆ ಲೊಕೇಶನ್ ಯಾರು ಹುಡುಕೋಕ್ಕಾಗಲ್ಲ. ಇಲ್ಲಿ ಶೂಟ್ ಮಾಡಿದ್ವಿ ಅಂದರೆ ಈ ಥರ ಸಿಗಲ್ಲ. ಅವ್ರು ಹೇಳಿದಂಗೆ 2 months ನಾವು ಶೂಟ್ ಮಾಡಲೇಬೇಕು ಆ ಥರ ಲೊಕೇಶನ್ಗೆ. ಸರ್ ಅದು ಹಾಸನದಲ್ಲಿ ಇರೋದು ಸರ್. ಹಾಸನ ಮತ್ತೆ ಬೇಲೂರು ಮಧ್ಯೆ ಹೋಗುವಾಗ ಒಳಗಡೆ 5 kilometer ಹೋಗಿ ಮತ್ತೆ ಬೆಟ್ಟ ಹತ್ತಬೇಕು ಸರ್. ಸೊ ಒಳಗಡೆ ಇರೋದು, ತುಂಬಾ ಒಳಗಡೆ ಇರೋದು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದು ದೇವಸ್ಥಾನ ನಮ್ಮ ಹಾಸನ ಆಗಿರೋದ್ರಿಂದ, ಹಾಗಾಗಿ ಅಲ್ಲಿ ಶೂಟ್ ಮಾಡಬೇಕು ಅನ್ನೋದು, ಹಾಗಾಗಿ ಶೂಟ್ ಮಾಡ್ತೀವಿ. ಮಳೆ ಮಲ್ಲೇಶ್ವರ ದೇವಸ್ಥಾನ ಸರ್. ಮಳೆ ಮಲ್ಲೇಶ್ವರ ದೇವಸ್ಥಾನ, ಗುಡ್ಡಕ್ಕೆ ಸಿಕ್ಕೆ ಗುಡ್ಡ ಅಂತಾರೆ, ದೇವಸ್ಥಾನ ಮಳೆ ಮಲ್ಲೇಶ್ವರ ದೇವಸ್ಥಾನ. ನಾನು ಲಾಸ್ಟ್ ಸಿನಿಮಾ ನಾನೇ ಎಡಿಟ್ ಮಾಡ್ಕೊಂಡಿದ್ದೆ, ಬಟ್ ಈ ಸಿನಿಮಾ ಬೇಡ ಬೇರೆ ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿ. ಸೊ ನಮ್ಮ ಸಿನಿಮಾದ ಎಡಿಟರು ಎಷ್ಟೋ ದಿನ ಗೊತ್ತಿಲ್ಲ ಅವರ ಪರ್ಸನಲ್ ಲೈಫ್ ಬಿಡಲ್ಲ. ಸೊ ನಮ್ಮ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ವರ್ಷಗಟ್ಟಲೆಯಿಂದ ಹಗಲು ರಾತ್ರಿ ನನಗಿಂತ ಜಾಸ್ತಿ ದುಡಿತಿರುವಂತಹ ಜೀವ ಅದು. ಸಮಟೈಮ್ಸ್ ನಿದ್ದೆ ಬಂದ್ಬಿಟ್ಟು ನಾನು ಮಲಗ್ಬಿಡ್ತೀನಿ ಪಾಪ. ಹಗಲು ರಾತ್ರಿ ಕೂತು ಕೆಲಸ ಮಾಡ್ತಾ ಇರ್ತಾರೆ, ನನ್ನ ಜೊತೆ ಇರ್ತಾರೆ. ಎಷ್ಟೋ ದಿನ ಮನೆಗಳಿಗೂ ಹೋಗಿರೋದು ನನಗೆ ನೆನಪಿಲ್ಲ. ಎಷ್ಟೋ ಆಫೀಸಲ್ಲೇ ಇದ್ಬಿಟ್ಟಿರ್ತೀವಿ. ತುಂಬಾ ಚೆನ್ನಾಗಿ ತುಂಬಾ ಪೇಷನ್ಸ್ ಇಂದ ಇವರು ನೋಡಿ ನನಗೆ ಪೇಷನ್ಸ್ ಬಂದ್ಬಿಟ್ಟಿದೆ. ಅಷ್ಟು ಪೇಷನ್ಸ್ ಇಂದ ಈ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತೇನು ನೀವು ಟೀಸರ್ ನೋಡಿದ್ರಿ, ನಾವೊಂದು 7-8 ವರ್ಷನ ಎಡಿಟ್ ಮಾಡಿದೀವಿ. ಅದೆಲ್ಲೋ ಇದಾಗ್ತಾ ಇಲ್ಲ, ನಾನು ಸ್ಕ್ರಿಪ್ಟ್ ಹೇಳುವೆ ಹೋಗುವೆ, ಇಲ್ಲ ಇದು ವರ್ಕ್ ಆಗ್ತಿಲ್ಲ. ಹೌದಾ ಸರ್, ಸರಿ ಸರ್ ಮತ್ತೊಮ್ಮೆ ಮಾಡ್ತೀನಿ ಸರ್ ಅಷ್ಟೇ ಬಿಟ್ಟು ಯಾವತ್ತೂ ಒಂದು ದಿನನೂ ಕೂಡ ಕೋಪ ಆಗಲಿ ಅಥವಾ ಎಲ್ಲೋ ಒಂದು ಹಿಂಸೆ ಆಗಲಿ ತೋರಿಸ್ಕೊಳ್ತಾರೆ. ತುಂಬಾ ನೀಟಾಗಿ ನಮ್ಮ ಸಿನಿಮಾನ ಎಡಿಟ್ ಮಾಡಬೇಕು ಬಂದಿದ್ದಾರೆ. ಸೊ ಇವರಿಬ್ಬರ ಜೊತೆಗೆ ಇವರೊಬ್ರು ಸೇರ್ಪಟ್ಟಿದ್ದಾರೆ. ಎಲ್ರಿಗೂ ಪ್ರೇಮದ ಊರಿಗೆ ಸ್ವಾಗತ. ಇಷ್ಟು ದಿವಸ ನಾವು ಎಡಿಟಿಂಗ್ ರೂಮಲ್ಲಿ ಮಾತ್ರ ನೋಡ್ತಾ ಇದ್ದ ನಮ್ಮ ಪ್ರೇಮದ ಊರಿನ ಪ್ರಪಂಚನ ಇವತ್ತು ಆ್ಯಕ್ಚುಲಿ ಮುಂದೆ ಎಲ್ಲ ಟೀಸರ್ ಮೂಲಕ ತೋರಿಸ್ತಿರೋದು, ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದೇ ಥರ ಸೊ ಇನ್ನೂ ಕೂಡ ನೆಕ್ಸ್ಟ್ ಕಂಟೆಂಟ್ಗಳನ್ನು ಕೂಡ ನಮ್ಮ ಪ್ರಪಂಚ ಒಳಗಡೆ ನಿಮ್ಮನ್ನು ಕರೆಸ್ಕೊತೀವಿ. ಅಷ್ಟೇ, ಥ್ಯಾಂಕ್ ಯು. ಪ್ರವೀಣ್ ದಯವಿಟ್ಟು ಬನ್ನಿ. ದಯವಿಟ್ಟು ಬನ್ನಿ. ಅಭಿಜಿತ್ ಅವರೇ ದಯವಿಟ್ಟು ಬನ್ನಿ. ತೀರ್ಥಹಳ್ಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಪಾಯದ ಎಚ್ಚರಿಕೆ ಅನ್ನೋ ಸಿನಿಮಾದ ನಿರ್ದೇಶಕರು ಮತ್ತೆ ಇತ್ತೀಚೆಗೆ ತುಂಬಾ ದೊಡ್ಡ ಹಿಟ್ ಆದಂತಹ ಚುರುಕು ನೋಟವೇ ಸಾಗಿನ ಸಾಹಿತ್ಯ ಕೂಡ ಇವರೇ ಬರೆದದ್ದು. ನಮ್ಮ ಸಿನಿಮಾಗೂ ಸಾಹಿತ್ಯವನ್ನು ಬರೆದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಪಾಯದ ಎಚ್ಚರಿಕೆ ಸಿನಿಮಾದಲ್ಲಿ 3 ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಚುರುಕು ನೋಟವೇ ಸಾಂಗ್ ತುಂಬಾ ದೊಡ್ಡ ಹಿಟ್. ಅದಾದ ನಂತರ ಆ ಹಿಟ್ ಅನ್ನ ಗಮನಿಸಿ ಸಿಕ್ಕಿರೋ ಮೊದಲನೇ ಅಪರ್ಚುನಿಟಿ ಇದು ಮನೋಜ್ ಸರ್ ಇಂದ. ಅಂಡ್ ಇದಕ್ಕೆ ಕಾರಣ ನಮ್ಮ ಸುನಾ ಸರ್. ಅಂದ್ರೆ ನಮ್ದೇ ಇನ್ನೊಂದು ಟೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಸಿನಿಮಾ ಎಡಿಟ್ರು ಹರ್ಷಿತ್ತು, ಈ ಸಿನಿಮಾ ಎಡಿಟ್ರು ಮನೋಜ್ ಸರ್ ಕೂಡ ತುಂಬಾ ಇಂಥದ್ದೇ ಬೇಕು ಅಂತ ತುಂಬಾ ಕ್ಲಾರಿಟಿ ಇರುವಂತ ಒಬ್ಬ ಡೈರೆಕ್ಟ್ರು. ಒಂದು 3 ಸಾಂಗು, 1-2 ಬಿಟ್ ಲೈನ್ಗಳನ್ನೆಲ್ಲ ಬರ್ದಿದ್ದೀನಿ. ಅಂಡ್ ಒಳ್ಳೆ ಅಪರ್ಚುನಿಟಿ. ಇಂಥ ಅಪರ್ಚುನಿಟಿ ಕೊಟ್ಟಿದ್ದೆ ಪ್ರೇಮದ ಊರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಪ್ರವೀಣ್ ಅವರು ನಮ್ಮ ಜೊತೆ ತುಂಬಾ ಶ್ರಮ ಪಟ್ಟು ನಮ್ಮ ಎಲ್ಲ ಪೋಸ್ಟರ್ಗಳನ್ನ ಬೇರೆ ಬೇರೆ ಕೆಲಸಗಳನ್ನ ಎಲ್ಲವೂ ಮಾಡ್ತಿರುವಂತ ನಮ್ಮ ತಂಡದ ಸದಸ್ಯರು. ನಮ್ಮ ಸಿನಿಮಾ ಶುರುವಾದಾಗಿಂದ ನಮ್ಮ ಜೊತೆ ನಿಂತು ನಮಗೆ ಗೈಡೆನ್ಸ್ ಕೊಡ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತವರು ಪ್ರವೀಣ್ ಅವರು.
ಇದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಲಾವಿಲ್ಲ ಮೇಡಮ್ ಅವರು, ಜಿಜಿ ಸರ್, ಜೊತೆಗೆ ಸ್ವಾತಿ ಕುಲಕರ್ಣಿ ಮೇಡಮ್ ಅವರು, ನಮ್ಮ ಸುವೀಶ್ ಅವರು, ತುಂಬಾ ವಿಶೇಷವಾದ ಪಾತ್ರದಲ್ಲಿ ನಮ್ಮ ನವೀನ್ ಬಾಬು ಅವರು, ಅಭಿಷೇಕ್ ಅವರು, ಅಭಿ ಮಹೇಶ್, ಅಕ್ಷಯ್ ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇನ್ನೂ ಕೆಲವು ಕಲಾವಿದರಿದ್ದಾರೆ, ದಯವಿಟ್ಟು ಸ್ಟೇಜ್ ಬೇರೆ ಯಾರಾದ್ರೂ ಹೆಸರು ಮಾತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಜೊತೆ ಸ್ಕ್ರೀನ್ ಪ್ಲೇ ವಿಚಾರ ಅಂತ ಬಂದ್ರೆ ನನ್ನ ಜೊತೆ ಗಟ್ಟಿಯಾಗಿ ನಿಂತ ನಮ್ಮ ಪ್ರೊಡ್ಯೂಸರ್ ಜೊತೆಗೆ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ದೇವೇಂದ್ರ ಅವರು, ನಮ್ಮ ಕೋ ಡೈರೆಕ್ಟರ್ ಮೀನಾ ರಘು ಅವರು, ಜೊತೆಗೆ ಇನ್ನೂ ನಮ್ಮ DA ಟೀಮ್ ಇರ್ಬೋದು, VFX ಟೀಮ್ ಇರ್ಬೋದು, ಎಲ್ಲರೂ ತುಂಬಾ ಅದ್ಭುತ ಕೆಲಸ ಮಾಡಿದ್ದಾರೆ. ಅಂಡ್ ನಮ್ಮ ತಂಡದಲ್ಲಿ ಇನ್ನೊಬ್ರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮ ಪ್ರಕೃತ್ ಅಂತ ಹೇಳಿ ಹುಡುಗ. ನಾವು ಬಿಕಾಸ್ ನಮ್ಮ ಡೈರೆಕ್ಟರ್ ಟೀಮ್ನ ತಂಡದ ಸದಸ್ಯ. ನಾನೊಬ್ಬರಿಂದ ನಾನು ಕನಸು ಕಟ್ಟಿದ ಮಾತ್ರಕ್ಕೆ ಯಾವುದನ್ನು ನಾನೊಬ್ಬರಿಂದ ಮಾಡೋಕ್ಕಾಗಲ್ಲ, ಒಬ್ಬನ ಕೆಲಸ ಅಲ್ಲ ಇದು. ನಾಳೆ ಈ ಸಿನಿಮಾ ರಿಲೀಸ್ ಆಗುತ್ತೆ, ಡೆಫಿನೆಟ್ಲಿ ನಿಮ್ ನಮ್ಗೆ ನೀವು ಅನ್ಕೊಂಡಿರೋ ತರ ಈ ಸಿನಿಮಾ ಜನಕ್ಕೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಿದ್ದೀನಿ, ಬಟ್ ಇಷ್ಟ ಆಗುತ್ತೆ. ಅದು ಇಷ್ಟ ಆದ ದಿನ ಖಂಡಿತ ನೀವು ನನಗಿಂತ ಜಾಸ್ತಿ ನಮ್ಮ DOP ಬಗ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆನೇ ಮಾತಾಡ್ತೀರಾ, ಎಡಿಟರ್ ಬಗ್ಗೆನೇ ಮಾತಾಡ್ತೀರಾ, ನನಗಿಂತ ಜಾಸ್ತಿ. ಬಿಕಾಸ್ ಅವ್ರು 3 ಜನ ಇಲ್ಲದೆ ಈ ಸಿನಿಮಾ ತುಂಬಾ ಕಷ್ಟ ಆಗ್ತಿತ್ತು ಏನು ಮಾಡ್ಲಿಕ್ಕೆ. ಪ್ರೊಡ್ಯೂಸರ್ ನಾವು ಬಿಡಿ, ಅದೀಗ ಪ್ರೊಡ್ಯೂಸರ್ ಇದು ಮಾಡ್ಕೊಂಡಿದ್ದಾರೆ, ನಾವು ಮಾಡ್ಬೇಕು ಅನ್ಕೊಂಡಿದೀವಿ. ಬಟ್ ಇವರೆಲ್ಲರೂ ಸಪೋರ್ಟ್ ಇಲ್ದಲೆ ಸಿನಿಮಾ ಆಗಲ್ಲ. ಬಟ್ ಹಾಗಂತ ನನ್ನ ಮರಿಬೇಡಿ, ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರು ನಾನೇ, ಅದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಹೆಸರು ಮಾತಿದ್ರೆ ದಯವಿಟ್ಟು ಕ್ಷಮಿಸಿ, ನಂಗೆ ಸ್ವಲ್ಪ ಮೊದಲೇ ಕಷ್ಟ ಮಾತಾಡೋದು. ಅಂಡ್ ರಘು ಸರ್, ಮಂಡ್ಯದಿಂದ ಇಲ್ಲಿವರೆಗೂ ಬಂದಿದ್ದೀರಾ, ನಾನು ಒಂದು ಫೋನ್ ಮಾಡಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಟೀಸರ್ ಲಾಂಚ್ ಮಾಡಿದ್ದಕ್ಕೆ ನೀವು ಇಲ್ಲೇ ಇದ್ರೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿರ್ಲಿಲ್ಲ. ಅಂಡ್ ಸರ್, ಶ್ರೀ ಸರ್, ಯಾಕಂದ್ರೆ ನನ್ನ ನಂಬಿ ಈ ಟೈಮಲ್ಲಿ ನಾನು ಹಿಂಗೆ ಶೂಟ್ ಮಾಡೋದು, ಇದೇ ಟೈಮಲ್ಲೇ ಮಾಡಬೇಕು, ಇದ್ರಲ್ಲೇ ಮಾಡಬೇಕು, ನೀವು ಹೀಗೆ ಇರಬೇಕು, ಕಪ್ಪುಗೆ ಹಾಕ್ಬೇಕು, ಎಲ್ಲದಕ್ಕೂ ಒಪ್ಕೊಂಡ್ರು. ಯಾಕೆ ಮಾಡಿದ್ರು ಗೊತ್ತಿಲ್ಲ, ಕತೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಬಟ್ ನಿಮ್ಮ ಸಪೋರ್ಟು ಸರ್, ಶ್ರೀ ಅವರ ಸಪೋರ್ಟ್ ಈ ಸಿನಿಮಾಗೆ ಎಷ್ಟಿದೆ ಅನ್ನೋದನ್ನ ನಾನು ಹೇಳಕ್ ಹೋದ್ರೆ ತುಂಬಾ ಹೊತ್ತಾಗ್ಬಿಡುತ್ತೆ, ಬೇಡ. ಯಾಕಂದ್ರೆ ನಾನೇ ರಂಗಾಯಣ ರಘು ಸರ್ ಬೇಕು ಅಂತ ಅಂದ್ಕೊಂಡಾಗ ಒಂದೇ ಶೆಡ್ಯೂಲ್ ಮಾಡಬೇಕು, ರಘು ಸರ್ನ ಹೆಂಗಪ್ಪ ಅವ್ರು ಕೇಳೋದು, ಅವ್ರು ಬಿಸಿ ಇರ್ತಾರೆ ಅಂತಿದ್ದಾಗ ಶ್ರೀ ಅವರು ರಘು ಸರ್ ಹತ್ರ ಮಾತ್ರ ಇಲ್ಲ ರಂಗಾಯಣ ರಘು ಸರ್ ಅವರೇ ಬೇಕು ನಿಮ್ ಬಾಯಿಗೆ ಅಂತ ಹೇಳ್ಬಿಟ್ಟು ರಘು ಸರ್ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಒಪ್ಸ್ಕೊಂಡು ಕರ್ಕೊಂಡು ಬಂದಿದ್ದರು ಶ್ರೀ ಅವರು. ಅವ್ರ ಸಪೋರ್ಟ್ನ ನಾನು ಮಾತಾಡಿದ್ರೆ ಆಗಲ್ಲ, ಈ ಸಿನಿಮಾ ಗೆಲ್ಸಿದ್ರೆ ಅವರಿಗೆ ಅವರೆಲ್ಲರ ಸಪೋರ್ಟಿಗೆ ಬೆಲೆ. ತಪಸ್ವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಮಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ನಮ್ಮ ಆಕ್ಟರ್ ಸಂಗೇಂದ್ರ ಸರ್ಗೆ ಮತ್ತೆ ಶ್ರೀರಾಮ್, ತಪಸ್ವಿ, ರಮಿಕಾ ಶಿವ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಡೈರೆಕ್ಟ್ರು ಒಂಥರ ಹುಚ್ಚ ನನಗೆ, ಆ ಹುಚ್ಚಿನಿಂದ ಬೇರೆ ಬೇರೆ ಥರದೆಲ್ಲ ಹುಚ್ಚೆಲ್ಲ ಸಿಕ್ತು ಜೊತೆಗೆ. ಅದೆಲ್ಲ ಒಂದು ಗಟ್ಟಿ ಟೀಮ್ ಆಯ್ತು ನನಗಂತೂ. ಆ ಟೀಮಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲ, ಆ ಜೊತೆಗೆ ನಾನು ಪ್ರೊಡ್ಯೂಸರ್ ಅಲ್ದೇನೆ ಅವ್ರ ಜೊತೆ ಕೂತ್ಕೊಂಡು ಸ್ಟೋರಿ ಆಗ್ಬೋದು ಅಥವಾ ಮ್ಯೂಸಿಕಲ್ ಆಗ್ಬೋದು, ಏನೇ ಆಗ್ಬೋದು, ಎವ್ರಿಥಿಂಗ್ ನಮ್ಮ ಡೈರೆಕ್ಟರ್ ನನಗೆ ಕಲಿಸ್ತಾ ಇದ್ರೆ ನನಗೆ ಗೊತ್ತಿರೋ ವಿಚಾರದನ್ನ ಒಂದು ಆಡಿಯನ್ಸ್ ಆಗಿ ನಾನು ಅವ್ರಿಗೆ ಬೌನ್ಸಿಂಗ್ ಕೊಡ್ತಾರೆ ನಾವಿಬ್ರು ವರ್ಕ್ ಮಾಡಿದ್ದು ಮರೆಯೋಕ್ಕಂತೂ ಆಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸಿನಿಮಾ ಅಂತಂತೂ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಪ್ರೊಡ್ಯೂಸರ್ ಆಗಿ ಕಾನ್ಫಿಡೆಂಟ್ ಆಗಿ ಪಕ್ಕ ಹೇಳ್ತಾ ಇದ್ದೀನಿ, ಡೌಟೇ ಇಲ್ಲ. ಯಾಕಂದರೆ ಟೀಸರಲ್ಲಿ ನಿಮ್ಗೆ ಒಂದು ಕತೆ ಹೇಳಿದ್ವಿ, ಆ ಕತೆ ನೀವು ನೋಡಿರೋದು ಫುಲ್ ಕತೆ ಗೊತ್ತಾಯ್ತು ಅಂತ ನಿಮ್ಗೆ ಅನಿಸಿರ್ಬೋದು, ಆದರೆ ಫುಲ್ ಕತೆ ಅಲ್ಲ, ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಒಳಗಡೆ ಅಷ್ಟು ಕಥೆನ ಬಚ್ಚಿಟ್ಟವ್ರೆ ನಮ್ಮ ಡೈರೆಕ್ಟ್ರು. ಆದರೂ ಸಹ ಟೀಸರಲ್ಲಿ ಒಂದು ಕತೆ ಬರಬೇಕು ಅಂದ್ಬಿಟ್ಟು 1.5 ತಿಂಗಳು ಹೋರಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್. ಬೋತ್ ಆಫ್ ದೆಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಆ ಕಥೆನ ಹೇಳಕ್ಕೆ, ಈ ಕಥೆನ ಹೇಳಕ್ಕೆ, ಈಗ ನೀವು ನೋಡಿದ ಕಥೆನ ಹೇಳಕ್ಕೆ. ಸೊ ಅದಕ್ಕೆ ಮೊದಲೇ ನಮ್ಮ DOP ಅವರಂತೂ ಅವ್ರು ಏನೇ ಕತೆ ಮಾಡಲಿ ನಾನು ಅಷ್ಟೊಂದು ವಿಜುವಲ್ಸ್ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿಟ್ಟಿದ್ರು ಮೊದಲೇ. ಸೊ ಆ ವಿಜುವಲ್ಸ್ ಎಲ್ಲ ಸಿಕ್ಕಿ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ನಮ್ಮ ಮೊದಲೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ ಕಾರಣ ಏನಂದರೆ ಅವ್ರ ಜೊತೆ ಅಷ್ಟು ಹೋರಾಟಕೊಂಡು 2 ವರ್ಷದಿಂದ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅವರ ತಮ್ಮ ಪ್ರಶಾಂತ್ DS ಅಂತ ಏನಂತಾರೆ, ಯೂಶ್ವಲಿ ಹೊಸಬ್ರು ಫಸ್ಟ್ ಟೈಮ್ ಬಂದಾಗ, ಸೆಕೆಂಡ್ ಟೈಮ್ ಚಿಕ್ಕ ಪ್ರಾಜೆಕ್ಟ್ಗಳು ಮಾಡಿದಾಗ, ಫೈನಾನ್ಷಿಯಲಿ ಸಪೋರ್ಟ್ ಅಂತ ಅಂದಾಗ ನಮ್ಮ ಡೈರೆಕ್ಟರ್ ನಮ್ಮ ಪ್ರಶಾಂತ್ ಅವ್ರನ್ನ ಬರಬೇಕು ಅಂತ ಕರೀತೀವಿ. ಪ್ರಶಾಂತ್ ಬನ್ನಿ. ಅವರು ಸಹ ಇದೊಂದು ಫೈನಾನ್ಷಿಯಲಿ ಕೈ ಜೋಡಿಸಿ ಪ್ಲಸ್ ಕೆಲಸದಲ್ಲೂ ಸಹ ಕೈ ಜೋಡಿಸಿದ್ದಾರೆ. ಕೆಲಸ ಮಾಡ್ಕೊಂಡು ಇಬ್ಬರು ಜೊತೆಗೆ
ಆಟ ಆಡ್ಕೊಂಡು ಹಾರಾಡ್ಕೊಂಡು ಚೆನ್ನಾಗಿ ಸಕ್ಕತ್ತಾಗಿ ಕೆಲಸ ಮಾಡಿದ್ವಿ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ 2 ವರ್ಷನ ಕೆಲಸ ಆಲ್ಮೋಸ್ಟ್. ಅಂದರೆ ನಾವು ಸ್ಕ್ರಿಪ್ಟ್ ಬರಹನ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀವಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ನಟರಿಗೆ ಬಂದರೆ ರಂಗಾಯಣ ರಘು ಸರ್. ಸೊ ನಾವಂತೂ ನಮ್ಮ ಡೈರೆಕ್ಟ್ರೇ ಚಿಕ್ಕವರು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ರು ಸಹ. ಈಗ ನಾವೇನು ಮಾತಾಡೋಣ ಸರ್? ಸೊ ನಮ್ಗೆ ಅಷ್ಟು ಅನುಭವ ಇಲ್ಲ, ಅಷ್ಟು ಅರ್ಹತೆ ಇಲ್ಲ ಮಾತಾಡಲಿಕ್ಕೆ. ಚಿತ್ರದಲ್ಲಿ ನೀವು ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮಗೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ತು ಅಂದರೆ ನಾವು ರಂಗಾಯಣ ರಘು ಸರ್ ಅವ್ರಿಗೆ ಏನಂತಾರೆ ಒಂದು ಟ್ರಿಬ್ಯೂಟ್, ಒಂದು ಆ ಬೆಲೆನ ನೀವು ಚಿತ್ರದಲ್ಲಿ ನಾವು ಕಟ್ಟಿದ್ದೀವಿ. ನಮ್ಮ ಡೈರೆಕ್ಟರ್ ಕಟ್ಟಿದ್ದಾರೆ, ನಮ್ಮ ಟೀಮ್ ಎಲ್ಲ ಕಟ್ಟಿದ್ದಾರೆ. ಆ ತಂಡದಿಂದನೇ ಇದು ಸಾಧ್ಯ ಆಗಿತ್ತು. ನೆಕ್ಸ್ಟ್ ನಮ್ಮ ಹೀರೋ ಶ್ರೀರಾಮ್ ಅವ್ರ ವಿಷಯಕ್ಕೆ ಬಂದರೆ, ಅವರಂತೂ 2 ವರ್ಷದಿಂದ ಸರಿ ಸರ್ ಮಾಡಿ ಸರ್, ನೀವೇನು ಮಾಡ್ತೀರಾ ಮಾಡಿ ಸರ್ ಅಂತ ಕಾದು ಅಷ್ಟು ಟೈಮ್ ಕೊಟ್ಟಿದ್ದಾರೆ. ಅವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಬರ್ತಿದ್ರು ಸಹ ಗೆಟಪ್ ಚೇಂಜ್ ಆಗಬಾರ್ದು ಅಂದ್ಬಿಟ್ಟು ಅವರ ಜಾಗೃತಿನ ತಗೊಂಡು, ಸೊ ವಿಕಾಸ್ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ. ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ 2 ಹೆಣ್ಮಕ್ಳಿದ್ರೆ ಆ 2 ಬದಲು ಹುಡುಗಿರಿಗೆ ಇವರೊಬ್ಬರೇ ಕಾಂಪಿಟೇಷನ್ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ಶ್ರೀ ಅವರು. ಅದಕ್ಕೆ ಮಾತ್ರ ನಾವು ಎಡಿಟಿಂಗಲ್ಲಿ ನೋಡಿದಾಗ ಯಾವತ್ತೂ ನಮ್ಗೆ ಅವ್ರ ಫೇಸ್ ಬೋರ್ ಹೊಡೆದಿಲ್ಲ. ಅದೇ ಸಾಕ್ಷಿ ನಮಗೆ. ಕಂಪ್ಲೀಟ್ ಆಗಿದೆ ಸರ್. ನಿಮಗೆ ನೋಡ್ಕೊಂಡು ಮಾಡ್ತೀವಿ ಸರ್ ಡೇಟ್, ಬಿಕಾಸ್ ಆಡಿಯನ್ಸ್ ರೀಚ್ ಎಲ್ಲ. ಸೊ ನೆಕ್ಸ್ಟ್ ನಮ್ಮ ಕಲಾವಿದರಲ್ಲಿ ಇನ್ನಿಬ್ಬರು ತಪಸ್ವಿನಿ ಪುನಚ ಅವರು ರುಕ್ಮಿಣಿ ಅಂತ ಪಾತ್ರ ಮಾಡಿದ್ದಾರೆ, ಮತ್ತೆ ರಮಿಕಾ ಶಿವು ಅವರು ವಸಂತ ಅಂತ ಪಾತ್ರ ಮಾಡಿದ್ದಾರೆ. ಅವರಿಬ್ಬರು ಪಾತ್ರಕ್ಕೆ ತಕ್ಕಂಗೆ ಸೆಟ್ ಆ ಪಾತ್ರಗಳಿಗೋಸ್ಕರ ಇವ್ರು ಬರ್ತಾರ ಅಥವಾ ಅವ್ರಿಬ್ರು ಹಂಗೆ ಸಿಕ್ಕಿದ್ರೆ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಸಿಕ್ಕಿದ್ರು. ಅದ್ರ ಜೊತೆಗೆ ನಮ್ಮ ಶ್ರೀರಾಮ್ ಅವರ ಕಾಂಬಿನೇಷನ್ ಅಲ್ಲಿ ಕೆಮಿಸ್ಟ್ರಿ. ಆ ಕಡೆ ಸಪೋಸ್ ನಾವು ಎಡಿಟಿಂಗ್ ರೂಮಲ್ಲಿ ನೋಡಿದಾಗೆಲ್ಲ ನಂಗೆ ಅನಿಸ್ತಾ ಇದ್ದು ಖುಷಿ. ಯಾವತ್ತೂ ಶೂಟಿಂಗ್ ದಿನಗಳು ನೆನಪಾಗ್ತಿರ್ಲಿಲ್ಲ. ಆ ಕಥೆಯಲ್ಲಿರೋ ಪಾತ್ರಗಳು ಕಾಣಿಸ್ತಿತ್ತು. ನಾನು 100 ಸಲ ನೋಡ್ತಿದ್ರು ಸಹ. ನಾನು ಬರೀ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ, ಆದರೆ ಇಷ್ಟು ಸಲ ಒಂದೇ ಸಿನಿಮಾ ನೋಡಿದ್ದಿದೆ ಫಸ್ಟ್ ಟೈಮ್. ಆದರೂ ಸಹ ಎಲ್ಲೂ ಯಾವತ್ತೂ ಅವ್ರ ತಪಸ್ವಿನಿ ಮೇಡಮ್ ಅವ್ರ ಜೊತೆ ಕಾಂಬಿನೇಷನ್ ಆಗಲಿ ಅಥವಾ ಖುಷಿ ಶಿವ ಅವ್ರ ಕಾಂಬಿನೇಷನ್ ಆಗಲಿ ಅವ್ರಷ್ಟು ಪರ್ಫೆಕ್ಟ್ ಆಗಿತ್ತು ಕೆಮಿಸ್ಟ್ರಿ. ಆ ಸ್ಕ್ರೀನ್ ಅಲ್ಲಿ ತುಂಬಿ ತೊಡಗುತ್ತೆ ನಿಮಗೆ. ಯು ವಿಲ್ ಸಿ ದಟ್. ಈಗ ಟೀಸರ್ ಅಲ್ಲಿ ನೋಡಿಲ್ಲ ಅಷ್ಟು ಅವರ ಕೆಮಿಸ್ಟ್ರಿ ಇಲ್ಲಿ ರಿಜಿಸ್ಟರ್ ಆಗದೆ ಇರೋದು. ಬಿಕಾಸ್ ನಾವು ಇಲ್ಲಿ ಕತೆ ಕಟ್ಟಬೇಕು ಅಂದ್ಬಿಟ್ಟು ನಾವು ಟೀಸರ್ ಅಲ್ಲಿ ನಾವು ಅಷ್ಟು ಕೆಮಿಸ್ಟ್ರಿನ ನಾವು ರಿಜಿಸ್ಟರ್ ಮಾಡೋಕ್ಕಾಗಲಿಲ್ಲ. ಸೊ ತಪಸ್ವಿನಿ ಮೇಡಮ್ ಅವರು ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕಾಂಬಿನೇಷನ್ ಮಾತಾಡ್ಬಿಟ್ಟಿದ್ದೀನಿ, ಸಪ್ರೇಟ್ ಆಗಿ ಮಾತಾಡೋಣ ಅಂದ್ಕೊಂಡೆ. ರಮಿಕಾ ಶಿವ ಅವರೇ ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ನೀವು ಬಂದು ಆ ಥರ ಆ ಕ್ಯಾರೆಕ್ಟರ್ಸ್ನಲ್ಲಿ ಜೀವಿಸಿದ್ದಕ್ಕೆ, ಆ ಜೀವ ಕೊಟ್ಟು ಆ ಕ್ಯಾರೆಕ್ಟರ್ನ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅಷ್ಟೊಂದು ಕಲರ್ಫುಲ್ ಆಗಿ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತಿತರ ಪಾತ್ರಗಳಲ್ಲಿ ಎಡಿಟರ್ ಅವರು ಈಗ ಬಂದ್ಬಿಟ್ಟು ನೋಡಿ. ಅವಾಗ ನಾವು ಬರೀವಾಗ ನಮಗೊಬ್ರು ಬೌನ್ಸ್ ಬ್ಯಾಕ್ ಅನ್ನೋದು ಇರಬೇಕು. ಆ ಬೌನ್ಸ್ ಬ್ಯಾಕ್ ನನಗೆ ನಮ್ಮ ನಿರ್ಮಾಪಕರೇ. ಈಗ ನಾನು ನನ್ನ ನ್ಯಾಷನಲ್ ಅವಾರ್ಡ್ ಸಿನಿಮಾದಿಂದಲೂ ನನ್ನ ಜೊತೆ ಇರುವಂಥವ್ರು. ಆಯ್ತು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೇನೋ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಲವ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಟೈಮ್ ಮಾಡಿಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮೀಡಿಯಾದವರು ಸ್ಪೆಷಲಿ ನೀವು ಬ್ಯುಸಿ ಆಗಿರ್ತೀರಾ, ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್. ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಜೊತೆ ಬಂದಿರೋದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರೇಮದ ಊರಿಗೆ ಸ್ವಾಗತ. ನಾನು ಈ ಸಿನಿಮಾದಲ್ಲಿ ರುಕ್ಮಿಣಿ ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಡಿಗ್ನಿಫೈಡ್, ಎಲಿಗೆಂಟ್ ರೋಲ್, ಹೂ ಇಸ್ ವೆರಿ ಗ್ರೌಂಡೆಡ್ ಅಂತ ಹೇಳ್ಬೋದು. ಸೊ ಈ ಮೂವಿಗೆ ನನಗೆ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಡೈರೆಕ್ಷನ್ ಹೌಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸೊ ಈ ಮೂವಿದು ಮೇನ್ ಹೀರೋ ಬಂದ್ಬಿಟ್ಟು ಇಬ್ಬರು ಇದ್ದಾರೆ. ದಟ್ ಇಸ್ ರಂಗಾಯಣ ರಘು ಸರ್ ಮತ್ತು ಶ್ರೀ ಅವರು. ಸೊ ಇಬ್ಬರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಬಿಕಾಸ್ ಆಫ್ ಯು ಬೋತ್. ಆ್ಯಂಡ್ ರಂಗಾಯಣ ರಘು ಸರ್ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಿಂದಲೇ ನೋಡ್ಕೊಂಡು ಬಂದೆ. ಸೊ ಅವ್ರ ಜೊತೆ
ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೇ ತುಂಬ ಖುಷಿ. ಆ್ಯಂಡ್ ಆಲ್ಸೋ ಶ್ರೀ ಅವ್ರದ್ದು ಅವ್ರ ಜೊತೆ ಕಾಂಬಿನೇಷನ್ ಮಾಡಿದಾಗ ತುಂಬ ಖುಷಿ ಆಗ್ತಾ ಇತ್ತು. ಬಿಕಾಸ್ ಅವ್ರದ್ದು ಎಫರ್ಟ್ ಇಂದ ಆಗಿರ್ಬೋದು, ಡೆಡಿಕೇಶನ್, ಅವ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ತುಂಬಾ ಕಲ್ತ್ಕೊಂಡೆ ಅವರಿಂದ. ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂತ ಹೇಳಿದರೆ ನೋ ವರ್ಡ್ಸ್. ಬಿಕಾಸ್ ಮೂವಿಯಲ್ಲಿ ಆ ಪಾತ್ರ ಮಾಡೋಕ್ಕೆ ಕಾರಣ ಇಸ್ ಮೈ ಡೈರೆಕ್ಟರ್. ಬಿಕಾಸ್ ಅವರಿಂದನೇ ನನಗೆ ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಆಗಿತ್ತು. ಆ್ಯಂಡ್ ರಾಧಿಕಾ ಶಿವು ಅವರು ತುಂಬ ಚೆನ್ನಾಗಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಶಿ ಇಸ್ ಪ್ಲೇಯಿಂಗ್ ವಸಂತ ರೋಲ್. ಸೊ ಅವ್ರದ್ದು ಎಫರ್ಟ್ ಮತ್ತು ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು. ಬಿಕಾಸ್ ಎಲ್ಲರಿಂದಲೂ ನಾವು ತುಂಬ ಕಲ್ತ್ಕೊಳ್ತೀವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ವೆನಿಲಾ ಎಂಟರ್ಟೈನ್ಮೆಂಟ್ಸ್, ದೇವೇಂದ್ರ ಸರ್ಗೆ. ಮತ್ತು ರಾಜ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಲೈಕ್ ಥ್ರೂಔಟ್ ದ ಮೂವಿ ಸಿನಿಮಾಟೋಗ್ರಫಿ ನಾನು ಎಲ್ಲ ಆ್ಯಕ್ಟ್ ಮಾಡಿದ ಮೇಲೆ ಲೈಕ್ ನಾನು ಮಾನಿಟರ್ ಹತ್ರ ಹೋಗಿ ಚೆಕ್ ಮಾಡ್ತಾ ಇದ್ದೆ. ಬಿಕಾಸ್ ಆಫ್ ಹಿಮ್ ಐ ಆಮ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆಲ್ವೇಸ್ ಹಿ ಹ್ಯಾಸ್ ಅ ವೆರಿ ಗ್ರೇಟ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್. ಆ್ಯಂಡ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆರಾಧ್ಯ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಹ್ಯಾವಿಂಗ್ ಯು ಆಸ್ ಅ ಬಿಗ್ ಫ್ರೆಂಡ್ ಇನ್ ದ ಮೂವಿ. ಮೀನಾ ಮ್ಯಾಮ್ ಥ್ರೂಔಟ್ ದ ಮೂವಿ ನನ್ನ ಜೊತೆ ಇದ್ಬಿಟ್ಟು ನನಗೆ ಏನು ಕಂಫರ್ಟ್ ಬೇಕು ಅದು ಕೊಟ್ಟಿದ್ದಾರೆ. ಯಾ ಇಲ್ಲ ಹೇಳಿಲ್ಲ. ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ, ಇಟ್ಸ್ ಅ ವೆರಿ ಡಿಗ್ನಿಫೈಡ್, ಎಲಿಗೆಂಟ್, ವೆರಿ ಗ್ರೌಂಡೆಡ್ ಗರ್ಲ್ ಅಂತ ಹೇಳ್ತೀನಿ. ಮನೆ ಆಗ್ಬಿಟ್ಟಾರ ಏನಾರ ಆಗ್ಬಿಡ್ತಾರ ಬಣ್ಣ ನೋಡಿ ಇದ್ದಾರೆ. ಸೊ ಜಾಸ್ತಿ ಹೇಳಕ್ಕಾಗಲ್ಲ. ಬಿಕಾಸ್ ನೀವೆಲ್ಲ ಬಂದ್ಬಿಟ್ಟು ನೋಡ್ಬೇಕಲ್ವಾ, ನೀವು ಹೇಳ್ಬೇಕು ನಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ. ಸಿಟಿಲಿ ಇರ್ತಿರಲ್ಲ, ಇದರಲ್ಲಿ ಸಿಟಿ ಲೈಫು ಎರಡು ಮಿಕ್ಸ್ ಇದೆಯಲ್ವಾ, ಅದಕ್ಕೆ ಹೇಳಿ. ಅದರಲ್ಲಿ ಬಂದಿದೆ ಅಲ್ಲ, ಎರಡು ಮಿಕ್ಸ್ ಇದೆ. ನೀವೇ ನೋಡ್ಬೇಕು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಬಿಡಿ. 2-3 ಪ್ಲಸ್ ಮೀಟ್ ಆಯ್ತು, 2-3 ಪಿಕ್ಚರ್ ಆಯ್ತು. Okay, thank you everyone once again. Welcome to the land of love. Thank you so much. ಎಲ್ರಿಗೂ ನಮಸ್ತೆ. ಒಂಚೂರು ಪ್ರೇಮದವರಲ್ಲಿ ಆ್ಯಕ್ಚುಲಿ ಟೀಸರ್ ನೋಡಿದ್ರೆ ತುಂಬ ಎಮೋಷನಲ್ ಆಗಿದೆ ನಾನು. ಫಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೇಮದವರಲ್ಲಿ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫಾಗಿ ಹೇಳಿದಾಗ ನನಗೆ ಪರ್ಸನಲಿ ಹಿಂಗೆ ಫೀಲ್ ಆಗಿತ್ತು ಅಂದರೆ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬ ಫ್ಲವರ್ಸ್ ಇರುತ್ತೆ. ಆ ಮರದ ಮುಂದೆ ನಿಂತ್ಕೊಂಡಾಗ ಅದೊಂದು ಫೀಲ್ ಆಗಿದೆ ಗೊತ್ತಾ, ವಾಹ್ ಏನು ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಾಗ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಅಂತೂ ನೀವೇ ಟೀಸರ್ ನೋಡಿದ್ರಿ ಇವಾಗ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನಗೆ ಸಿನಿಮಾ ಸ್ಟೋರಿ ಐ ವಾಸ್ ವೇಟಿಂಗ್ ಆ ಥರ ಒಂದು ಕತೆ ಮಾಡಬೇಕು ನಾನು ಅಂತ. ಆ ಕತೆ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಕಾಮನ ಬಿಲ್ಲಲ್ಲಿ 7 ಬಣ್ಣ ಆ್ಯಕ್ಚುಲಿ ಒಂದೊಂದು ಭಾವನೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂಥ ಕತೆ ಅದು ಪ್ರೇಮದ ಊರಲ್ಲಿ, ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ತುಂಬ ಅದ್ಭುತವಾದ ಕತೆ. ಆ್ಯಕ್ಚುಲಿ ಒಬ್ಬೊಬ್ಬರತ್ತ ಅವ್ನು ಕಲ್ತಿದ್ದೀನಿ ನಾನು. ರಂಗಣ್ಣ ರಘು ಸರ್ ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಅಭಿಮಾನಿ ಅವ್ರದ್ದು. ಸೊ ಈ ಮೂವಿಲಿ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ತುಂಬ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾನು. ಸೊ ಫಸ್ಟ್ ಏನು ಕಲಿತೆ ಅಂದರೆ, ಆ್ಯಕ್ಟಿಂಗ್ ಅಂದರೆ ಬರೀ ನಾವು ಒಬ್ಬರೇ ಆ್ಯಕ್ಟ್ ಮಾಡೋದಲ್ಲ. ಸೊ ಇವಾಗ ಅವರು ಸ್ಪಾಂಟೇನಿಯಸ್ ಈಗ ಒಂದು ಹೈಫೈ ಕೊಡೋದಾಗಲಿ, ಸ್ಪಾಂಟೇನಿಯಸ್ ಆಗಿ ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡೋದಾಗಲಿ, ನನಗೆ ಅವಾಗ ಒಂದೊಂದು ಸೆಕೆಂಡ್ ನರ್ವಸ್ ಆಗ್ತಿದೆ. ಬಟ್ ಆ ಇನ್ಸ್ಟೆಂಟ್ ರಿಯಾಕ್ಟ್ ಮಾಡ್ತೀವಲ್ಲ ನಾವು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಫಸ್ಟ್ ನಾನು ಸರಿಂದ ಕಲಿತೆ.
ಕತೆ. ಮತ್ತೆ ಶ್ರೀಯವರು ತುಂಬ ಒಳ್ಳೆ ಕೋ ಆ್ಯಕ್ಟರ್. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಕೂತಾಗೆಲ್ಲ ಮಾತಾಡ್ಕೊಂಡೋದೇ ವರ್ಕ್ ಬಗ್ಗೆ, ಓಕೆ ಇದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದು ಮೇನ್ ಕಂಫರ್ಟ್ ಝೋನ್ ಇರಬೇಕು ನಿಮಗೆ ಕೋ ಆರ್ಟಿಸ್ಟ್ ಜೊತೆ ಮಾಡ್ಬೇಕಂತಾರೆ. ಸೊ ನಿಮ್ಮ ಕಾಂಬಿನೇಷನ್ ತುಂಬ ಮಜಾ ಇದೆ ನಿಮ್ಮ ಜೊತೆ ಮಾಡುವಾಗ. ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು. ಆ್ಯಂಡ್ ತಪಸ್ವಿನಿ ಅವ್ರು ಆ್ಯಕ್ಚುಲಿ ನಮ್ಗೆ ಕಾಂಬಿನೇಷನ್ ಅಷ್ಟು ಸಿಕ್ಕಿಲ್ಲ ಮಾಡೋಕ್ಕೆ. ಬಟ್ ನಾನು ಒಂದ್ಸಲಿ ಓಕೆ ನಾನು ನೋಡಬೇಕು ಅವ್ರ ಪರ್ಫಾರ್ಮೆನ್ಸ್ ಅಂತ ಶೂಟಿಂಗ್ ಹೋಗಿದ್ದೆ. ಅವ್ರದ್ದು ಸ್ಕೆಡ್ಯೂಲ್ ಇರಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಅವ್ರು ಮಾತಾಡ್ತಿದ್ರೆ ಒಂದ್ಸಲ ಹಿಂಗೆ ನೋಡ್ತಾ ಇರಬೇಕು ಅನ್ಸುತ್ತೆ ಅಂದರೆ ಕ್ಯೂಟಿ ಪೈ ಅವರು. ಸೊ ಎಲ್ಲರೂ ನಾನು ಕಲೆ ಸಿಕ್ತು. ಇನ್ನು ಮನೋಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಮೂವಿಲಿ ಏನು ಮಾಡಿದ್ದೀನಿ ಅದಕ್ಕೆ ಕಾರಣನೇ ಅವರು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನನ್ನಿಂದ ಆ್ಯಕ್ಟಿಂಗ್ ತೆಗ್ಸೋದಾಗಿರ್ಬೋದು, ಅವರು ನರೇಟ್ ಮಾಡೋದಾಗಿರ್ಬೋದು, ಎಲ್ಲನೂ ಅವರೇ ಕಾರಣ ಅಂತ ಅನ್ಸುತ್ತೆ ನನಗೆ. ಸೊ ಅಷ್ಟು ಸುಂದರವಾದ ಕತೆಗೆ ಎಷ್ಟು ಟೈಮಿಂದ ಕಾಯ್ತಾ ಇದ್ದೆ ನಾನು. ಆ್ಯಂಡ್ ಫೈನಲಿ ಇದು ಸಿಕ್ತು ಆ್ಯಂಡ್ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ದೇವೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ನನಗೆ ವಸಂತ ಕ್ಯಾರೆಕ್ಟರ್ನ ಒಂದು ನಂಬಿಕೆ ಮೇಲೆ ನನಗೆ ಕೊಟ್ಟರೆ ಮಾಡೋಕ್ಕೆ. ಸೊ ನನ್ನ ಲೈಫ್ ಟೈಮ್ ಗ್ರೇಟ್ಫುಲ್ ಆಗಿರ್ತೀನಿ. ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಒಂದೊಂದು ಮೂಮೆಂಟ್ ಒಂದೊಂದು ರಿಯಾಕ್ಷನ್ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ ನೀವು. ಸೊ ಹೋಲ್ ಟೀಮ್ ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಸರ್. ನಮ್ಗೆ ಕೂತ್ಕೊಂಡು ಕೇಳಬೇಕಾದ್ರೆ ಆ್ಯಕ್ಚುಲಿ ಮ್ಯೂಸಿಕ್ಗೆ ನನ್ನ ಕಣ್ಣೀರು ತುಂಬ್ತಾ ಇದೆ ಅರ್ಧ ಟು ಬಿ ಫ್ರ್ಯಾಂಕ್. ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್. ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ. ಇಲ್ಲ, ಯಾಕೆ ನೀವು ಲಂಗ ದೌಡಿ ನೋಡಿಲ್ಲ ನಾನು? ಹಂಗಾರೆ ನಿಮ್ಗೆ ಜಾಸ್ತಿ ಅದು ಇಷ್ಟ ಆಯ್ತು ಅನ್ಸುತ್ತೆ ಅದಕ್ಕೆ. ಇಲ್ಲ, ಇದರಲ್ಲಿ ಎಷ್ಟೇ ದಿನ ಲಂಗ ದೌಡಿಲೂ ಅಷ್ಟೇ ಸೀನ್ಸ್ ಇದೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನಮ್ಮ ಮಾಧ್ಯಮದವ್ರಿಗೆ ಓಕೆನಾ, ಮಾಧ್ಯಮದವ್ರಿಗೆ ಒಂದು ಮಾತು ಕೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ ಟೀಸರ್? ಏನು ಅನಿಸ್ತು? ಓಕೆನಾ? ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಸೊ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ ಮೊದಲನೇ ಸಲ ಒಂದು ಪ್ರೆಸ್ ಮೀಟ್ ಹೇಗಿರುತ್ತೆ ಮತ್ತು ಎಷ್ಟು ಕ್ಯಾಮ್ರಾಗಳಿರುತ್ತೆ, ನಾವುಗಳೆಲ್ಲ ಸ್ಟೇಜ್ ಮೇಲೆ ಹೇಗೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ ಎಲ್ಲದನ್ನು ಕಣ್ಣಾರೆ ವಿಟ್ನೆಸ್ ಮಾಡೋದಕ್ಕೆ ಮೊದಲನೇ ಸಲ ನನ್ನ ವೈಫ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ತುಂಬ ಕ್ಯಾಮ್ರಾ ಶೈ ಇದೆ. ಎಲ್ಲ ಕ್ಯಾಮ್ರಾಗಳನ್ನ ತಪ್ಪಿಸ್ಕೊಂಡು ಬಂದು ಕೂತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶಲಿ ನಾವೇನು ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಮತ್ತು ಕ್ಲಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಅಲ್ಲೊಂದು ಪ್ರೆಸ್ ಮೀಟು ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗುತ್ತೆ. ನಾನು ಯೂಶಲಿ ಯಾರ ಬಗ್ಗೆನೂ ಈ ಸಿನಿಮಾದ ಕತೆ ಕೇಳಿ ಮತ್ತೆ ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯಿತು. ಬಿಕಾಸ್ ನನ್ನ ಓದಿಗೆ ಯೂಶಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನು ಮಾಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟರ್ ಬಂದ್ಬಿಟ್ಟು ಅದು ಅಂತಿಂತ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬ ಜನ ಗೊತ್ತಾಗದೇ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂದು ಅವಾರ್ಡ್ನ ರಿಸೀವ್ ಮಾಡೋದು ಅದಕ್ಕೆ ನಮ್ದೆಲ್ಲ ಯಾವ ಸಾಧನೆಯೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂತ ಡೈರೆಕ್ಟರ್ ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಂದು ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಎಲ್ಲೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ರು ಅಂತ ಅನ್ಕೊಂಡೆ. ಇಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ಬರು ರೆಡಿಯಾಗಿ ಇವನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬ ಕಾಯ್ತಿದ್ದೆ. ಯಾಕಂದರೆ ಈಗ ನಾವು ಕಲಾವಿದರು ಆ್ಯಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ. ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತ ನಾನು ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತು ಲುಂಗಿ ಕಟ್ಟೋದನ್ನೆಲ್ಲ ಡೈರೆಕ್ಟರ್ ಹೇಳ್ಕೊಟ್ಟಿದ್ರು. ಇವತ್ತು ಕೂಡ ಅದನ್ನೇ ಹಾಕೋ ಬನ್ನಿ ಅಂತ ಹೇಳಿದ್ರು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು. ಅಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ಮಾತಾಡುವ ಶೈಲಿ ಮತ್ತು ನಡೆದಾಡುವ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಕಲ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರು ಬೇಕಾದ್ರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಏನು ಮಾಡಿದೆ, ನಾನು ಏನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು,
ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ. ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೊತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನಾನು ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿ ತೊಗೊಂಡೋಗ್ಬಿಟ್ಟು ಮತ್ತೆ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯೋದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ಥರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ಥರನೇ ಒಂದು ಪ್ರಪಂಚ ಆಗಿತ್ತು. ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ವಾರ ತುಂಬಾ, ಟು ಬಿ ವೆರಿ ಫ್ರಾಂಕ್, ತುಂಬಾ ಕಷ್ಟ ಆಯಿತು. ಇಷ್ಟೊಂದು ಬಿಸಿಲಲ್ಲಿ ಇದೆಲ್ಲ ಬೇಕಾ ನನಗೆ ಅಂತ. ಬಟ್ ಆಮೇಲೆ ಒಂದು ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕು ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಬೆಳಗ್ಗೆ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಗ್ಗೆ ಆಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು. ಅದನ್ನ ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸಂಜೆ ಹಾಲು ಬೇರೆ ಹೋಗ್ತಿದ್ದೆ, ಡೈರಿ ಹಾಕಿ ಬರ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಆ ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಅತ್ಯದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ಲೈಫ್ ಟೈಮಲ್ಲಿ ನೆನ್ಪಿಟ್ಕೋತೀನಿ. ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ಒಂದು ಚಿಕ್ಕ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂಥ ಒಂದು ಫ್ಯಾಮಿಲಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಆ್ಯಂಡ್ ನಾನು ಈ ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಮೊದಲನೇದಾಗಿ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ನಾನು ಯೂಶಲಿ ಏನು ಗೊತ್ತಾ, ಒಬ್ರು ಮುಂದೆ ಒಬ್ರು ಯಾವತ್ತೂ ಹೊಗಳಿಲ್ಲ, ನೀವು ಗ್ರೇಟ್, ಅಷ್ಟು ಚೆನ್ನಾಗಿ ಮಾಡಿದ್ರೆ, ಇಷ್ಟು ಚೆನ್ನಾಗಿ ಮಾಡಿದ್ದೀರ ಅಂತ. ಸೊ ನನಗೆ ಒಂಥರ ಮುಜುಗರ ಆಗ್ತಿದೆ ಹೇಗೆ ಹೊಗಳೋದು ಇವ್ರನ್ನ ಅಂತ. ಬಿಕಾಸ್ ಇವ್ರ ಮುಂದೆ ಬಿಟ್ಟು ಬೇರೆ ಎಲ್ಲರ ಮುಂದೆನೂ ಮಾತಾಡಿರ್ತೀನಿ, ಕೆಲಸ ಎಷ್ಟು ಚೆನ್ನಾಗಿ ಆಗ್ಬರ್ತಿದೆ, ಏನೇನೆಲ್ಲ ಮಾಡ್ತಿದ್ದೀವಿ ಅಂತ. ಯಾವತ್ತೂ ಹೊಗಳಿಲ್ಲ. ನಾವು ಹೆಂಗೆ ಅಂದರೆ, ಈಗ ನಮ್ಮಿಬ್ರದ್ದು ಬಾಂಡಿಂಗ್ ಕೆಮಿಸ್ಟ್ರಿ ಹೇಗಿದೆ ಅಂದರೆ, ನನ್ನ ಹುಡುಗಿ, ನನ್ನ ವೈಫೇ ಹೊಟ್ಟೆ ಹುಡ್ಕೊಳ್ಳೋಷ್ಟು ಆ ಬಾಂಡಿಂಗ್ ಇದೆ. ಫೋನಲ್ಲಿ ಮಾತಾಡ್ತಿದ್ರು ಅಥವಾ ಮೀಟ್ ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ ನಾವು ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ನಮ್ಮ ಮನೇಲಿ ಹಂಗಾಗ್ಬಿಟ್ಟಿದೆ ಮನೋಜ್ ಜೊತೆಗೆ. ಏನಾದ್ರೂ ಕೆಲಸಕ್ಕೋಸ್ಕರ ಹೊಡೆದಾಡ್ತಿದ್ವಿ, ರಾತ್ರಿ ಕೂಡ 1 ಗಂಟೆವರೆಗೂ ಹೊಡೆದಾಡಿದ್ವಿ ಫೋನಲ್ಲಿ. ಸೊ ಆ್ಯಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾದಿಂದ ನಿಮಗೆ ಫಿಲ್ಮ್ ಫೇರು, ಸೈಮಾ ಎಲ್ಲ ಥರದ ಅವಾರ್ಡ್ ಬರಲಿ, ಎಲ್ಲದಕ್ಕಿಂತ ದೊಡ್ಡ ಅವಾರ್ಡ್ ಜನರು ಪ್ರೀತಿ ಸಿಗಲಿ ನಿಮಗೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಾನು ಯೂಶಲಿ ಅಣ್ಣವ್ರದ್ದು, ವಿಷ್ಣು ಸರ್ದು, ಅನಂತನಾಗ್ ಸರ್ದು ಇದೆಲ್ಲ ಕೇಳ್ತಿರ್ತೀನಿ, ಸೆಟ್ಟಲ್ಲಿ ಹೇಗೆ ಕೆಲಸ ಮಾಡೋರು, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳೋರು ಅಂತ ಎಲ್ಲ. ನಾನು ಅದು ಕಂಡಾರೆ ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನೆಲ್ಲ ಅವ್ರದ್ದೆಲ್ಲ ಕಥೆಗಳು ಹೇಗೆ ಕೇಳಿದ್ನೋ, ನಮ್ಮ ಜನ್ರೇಷನ್ಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂತಹ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ಅದು ರಂಗನಾಯಕ ಸರ್ ನಾನು ಕಂಡಂತಹ ಅತ್ಯಂತಹ ತುಂಬ ಹಿರಿಯ ಅಜಾನುಭಾವ ಪ್ರತಿಭೆಯಲ್ಲಿ, ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು ಅವ್ರನ್ನ. ಯೂಶಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿಲ್ಲ ಅಂತ ಒಂದು ಕೊರಗಿತ್ತು ನನಗೆ, ಬಟ್ ಆಕ್ಟಿಂಗ್ ಇನ್ಸ್ಟಿಟ್ಯೂಷನಲ್ಲೇ ಕೆಲಸ ಮಾಡಿದೆ ಅಂತ ಒಂದು ಈಗ ಖುಷಿ ಇದೆ. ಆ್ಯಂಡ್ ಏನಿಲ್ಲ, ನಮ್ಮ ಹೀರೋಯಿನ್ ಬಗ್ಗೆ ಹೇಳಬೇಕು. ಇಬ್ಬರು ಹೀರೋಯಿನ್ಸ್ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ, ರಮಿಕಾ ಮತ್ತು ತಪಸ್ವಿನಿ ಅವರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು, ಬಿಕಾಸ್ ಪ್ರತಿಯೊಬ್ಬರಿಂದ ಏನಾದರೂ ಕಲಿದಿದ್ದೇ ಇರುತ್ತೆ. ಥ್ಯಾಂಕ್ ಯು ನನ್ನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಫೇವ್ರೆಟ್ DOP ರಾಜ್ಕಾಂತ್ ಅಂದರೆ ಈ ಕ್ರೇ ಮೇಲೆಲ್ಲ ಕೂತ್ಕೊಂಡಾಗ ನಾವು ಬೆಟ್ಟ ಗುಡ್ಡ ಮೇಲೆ ನಾವೇನು ಶೂಟ್ ಮಾಡಿದ್ದೀವಿ, ಅಲ್ಲಿ ತುಂಬ ಈಸಿ ಎಲ್ಲ, ಸಿಕ್ಕಾಪಟ್ಟೆ ರಿಸ್ಕಿ ಇತ್ತು. ಎಷ್ಟು ಅಡಿ ಮೇಲೆಲ್ಲ ಕೂತ್ಕೊಳ್ಳೋದು, ನಮಗೆ ಟೆನ್ಷನ್ ಆಗುತ್ತೆ ಡೈಲಾಗ್ ಹೇಳ್ಬೇಕಾದ್ರೆ, ಹಿಂಗೆ ಇದು ಮುಗಿಸ್ಕೊಂಡ ಬೇಗ ರೆಸ್ಟಲ್ಲಿ ಕೂತಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ಯೂಶಲಿ ಸುನಾಥ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಒಬ್ಬ ಹೀರೋಗೆ ಒಳ್ಳೆ ಕಥೆ ಸಿಗುತ್ತೆ, ಡೈರೆಕ್ಷನ್ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಮತ್ತೆ ಲೊಕೇಶನ್ ಆಗಲಿ, ಮತ್ತೊಂದಾಗಲಿ, ಕಾಸ್ಟ್ಯೂಮ್ ಆಗಲಿ, ಎಲ್ಲವೂ ಸಿಗುತ್ತೆ. ಬಟ್ ಮ್ಯೂಸಿಕ್ ಅಂತ ಬಂದಾಗ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಸುಮಾರು ಜನ, ನಮ್ಮ ಗೋಲ್ಡನ್ ಸರ್, ಗಣೇಶ್ ಸರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸ್ಗೆ ತುಂಬ ಆ ಮ್ಯೂಸಿಕ್ ಅನ್ನೋದು ಕೂಡ ಯಾವತ್ತೂ ನಾವು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀವಿ. ಆ ಥರದ್ದು ಒಳ್ಳೆ ಮ್ಯೂಸಿಕ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಲಿರಿಕ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಆರಾಧ್ಯ ಅವರು ಫ್ರೆಂಡ್ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಲಯಾಳಂ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಭಿ ಮತ್ತು ಅಭಿ ಮಹೇಶ್ ಇಬ್ಬರು ಬಂದಿಲ್ಲ ಅನ್ಕೋತೀನಿ. ಓಕೆ, ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ ದೇವೇಂದ್ರ ಸರ್, ರಮೇಶ್ ಸರ್ ಮತ್ತು ಪ್ರಶಾಂತ್ ಸರ್, ಈ 3 ಆಧಾರ ಸ್ತಂಭರಾಗಿ ನಿಂತಿದ್ದಾರೆ ಇದರಲ್ಲಿ ಸಿನಿಮಾದ ನಿರ್ಮಾಪಕರಾಗಿ.
ಇವರು ಬರೀ ನಿರ್ಮಾಪಕರಾಗಿ ಏನಾಗ್ತಿದೆ, ಎಷ್ಟು ಖರ್ಚಾಗ್ತಿದೆ ಅದನ್ನೆಲ್ಲ ಜೊತೆಗೆ ಇದ್ದು ಈಗ ರೈನ್ನಲ್ಲಿ ಮತ್ತೊಂದಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ರೈನ್ ಬಿಡೋ ಟೈಮಲ್ಲಿ ಒಂದು ಪೈಪ್ ಇಟ್ಕೊಳ್ಳೋ ಮೊಬೈಲ್ ಪ್ರೊಡ್ಯೂಸರ್ ಅವ್ರು ಇಟ್ಕೊಳ್ಳೋರು. ಸೊ ಇವ್ರ ಶ್ರಮ ತುಂಬ ಇದೆ ಸಿನಿಮಾದಲ್ಲಿ. ಏನಿವೆ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ 2.5 ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ಸ್ವಲ್ಪ ಜಾಸ್ತಿ ನರ್ವಸ್ ಆಗಿದ್ದೀನಿ ಬಿಕಾಸ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಸಿನಿಮಾ. ಅದು ಸಿನಿಮಾ ನೋಡಿದ ಮೇಲೆ ನೀವು 100% ಎಲ್ಲರೂ ಪ್ರೀತಿಯಿಂದ ಅಪ್ಪಿಗೆ ಕೊಡ್ತೀರ ಅಂತ ಒಂದು ನಂಬಿಕೆ ಇದೆ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶರಣು ಪ್ರೇಮದ ಊರಲ್ಲಿ ಅದರೊಳಗೆ ಒಂದು ಸಣ್ಣ ಕಥೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಆ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನನ್ನ ಫಸ್ಟ್ ನನ್ನ ಪಾತ್ರದ ಬಗ್ಗೆ ತಪ್ಪುಗಳು ಮಾಡ್ತಾ ಹೋಗೋದು ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೀನಿ ಅಂದರೆ ಮತ್ತೆ ತಿರ್ಗಾ ಫ್ಯಾನ್ ಹೊಡಕಲ್ಲ, ಮತ್ತೆ ಫೋನ್ ಹೊಡಾಕ್ತೀನಿ. ಆ ಥರದ್ದು ತಪ್ಪುಗಳು ಮಾಡ್ತಾ ಹೋಗಿ ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊಂತ ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದರೆ ಒಂದೊಂದ್ಸರಿ ತಪ್ಪು ಯಾವ ಥರ ಮರೆಯಲಾಗದ ತಪ್ಪಾಗಿರ್ತದೆ. ಅದು ಮತ್ತೆ ನಾವು ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಈ ಫಸ್ಟ್ ನನಗೆ ಶ್ರೀ ಫೋನ್ ಮಾಡಿ ಹೇಳಿದ ಈ ಥರದ್ದೊಂದು ಕಥೆ ಇದೆ ಸರ್, ಹಳ್ಳಿ ಕಥೆ. ನನಗೆ ಯಾವಾಗಲೂ ಈ ಹಳ್ಳಿ ಕಥೆಗಳು ಅಂತಂದ್ರೆ ನನಗೆ ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಯಾಕೆಂದ್ರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ ನಾನು ಫಸ್ಟ್ ಹುಟ್ಟು ಬೆಳೆದು ಬದುಕಿದ್ದು ಎಲ್ಲ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನ ಆಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಅದರದ್ದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಡ್ಬಂದು ನನಗೆ ಮನೋಜ್ ಅವರಿಗೆ ಕತೆ ಕೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲೆಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೊತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡಕ್ಕೆ ಹೋದರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ. ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೇಬೀಡು ಅಲ್ಲಿ ಯಾವುದೋ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡು ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರು 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪ ಅಲ್ಲೆಲ್ಲನೂ. ಅಯ್ಯಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದ್ಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋದು. ತುಂಬ ಜನ ನಾನು ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೇಬೀಡು ತುಂಬ ಸಮೃದ್ಧಿಯಾದ ಊರುಗಳು. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾಸ್ಬಿಟ್ಟು ಅಂಬಕ್ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿಲ್ಲ ತೆಗೆದಿಲ್ಲ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ಎಷ್ಟೆಲ್ಲ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತ ಖುಷಿ ಆಗ್ತದೆ ನಿಜವಾಗ್ಲೂ ಅದೆಲ್ಲ. ಹಾಗೆ ಈ ಥರದ್ದು ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತೈನ್ ಮಗ, ಯಜಮಾನ, ಜನ್ಮಜೋಡಿ ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂತಂದರೆ ಚೌನ ದುಡಿ ಅದು ಪಕ್ಕ ನಮ್ಮ ಗುರುಗಳು ಬೇವಿಕಾರ ಅಂತ ಮಾಡಿದ ಸಿನಿಮಾ. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ತಿರುವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲ. ಹಾಗಾಗಿ ಅವರು ನನಗೆ ಮನೋಜ್ ಅವರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಟ್ಟು ನನಗೆ ಹಳ್ಳಿದು ಹೊಸ ಕತೆ ಹೇಳೋಕ್ಕಾಗಲ್ಲ, ಇರೋ ಕತೆ ಹೇಳ್ಬೇಕು ನಾವು. ಅದು ನಿಜವಾಗಿ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ ಕತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಬೇರೆ ಥರ. ಅವಾಗೊಂದು 1 ಕೋಟಿ ಮಾಡಿದ್ರೆ 1,000 ಕೋಟಿ 2,000-3,000 ಕೋಟಿ ಸಿನಿಮಾ ಮಾಡ್ತವ್ರೆ. ಮತ್ತೆ ಜನ ಕತೆ ಕೂತವಲ್ಲ ಹೆಂಗ್ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗ್ ಮಾಡ್ತಾರೆ. ಅಪ್ಪ ಅಂದ್ರೆ ಹೆಂಗಿರ್ತಾನೆ, ಮಗ ಅಂದ್ರೆ ಹೆಂಗಿರ್ತಾನೆ, ಸೊಸೆ ಅಂದ್ರೆ ಹೆಂಗಿರ್ತಾರೆ, ಮಗಳು ಅಂದ್ರೆ ಹೆಂಗಿರ್ತಾರೆ, ಮತ್ತು ಹೆಂಗ್ ಮಾಡ್ತಾರೆ ಅಂತ. ಇದನ್ನ ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಅಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು ಇಲ್ಲ, ಆ ಥರದ್ದಾಗಲಿಲ್ಲ.
ಅವರು ಕೇಳುವ ರೀತಿ, ಅವ್ರ ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯೋರು ರಾಕ್ಷಸರು ಮನೋಜ್ ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮ್, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು, ಅದು ಬೇಲೂರ್ದು ಹಾಸನದ್ದು ಈ ಮಳೆಗಳು, ಮಲೆನಾಡು ಮಳೆ ಅನ್ನೋದು ಮಳೆ ಅಂತಾರ ಅದನ್ನ, ಅಥವಾ ಚಂಬಲ್ ಇರೋದೇ ಅವೆಲ್ಲನು ಒಯ್ತಾನೆ ಇರ್ತಾರ ಅವೆಲ್ಲನು, ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದ್ರು. ನನಗೆ ಹೆಂಗಪ್ಪ ಅಂತ ಅನಿಸ್ತು. ಆಯಿತು ಹೆಂಗು ಅಂತ ನಮಗೆಲ್ಲ ಕೆಳಗೆ ಮೇಲೆಲ್ಲ ಕಿತ್ಕೊಂಡು ನನಗೆ ಇರಲಿಲ್ಲ. ಅದು ತಿರ್ಗಾ ಅದು ಒಳ್ಳೆ ಮಾಡ್ಯಾರ ನಿಜವಾಗ್ಲೂ. ಒಳ್ಳೆ ಮಳೆ, ಒಳ್ಳೆ ಹಸಿರು, ದೇವರುಗಳು ಆ ಗುಡ್ಡದ ಮೇಲೆ ಕುತ್ಕೊಂಡು ನೋಡ್ಬೇಕು. ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗ್ ಮಾಡೋದು ಅಂತಂದ್ರೆ ಏನಿಲ್ಲ ಸರ್, ಒಂದು ಸಣ್ಣ ಪದ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತ ಅಂದ್ರು. ಯಾಕೆ ಅಂದ್ರೆ ಅದ್ರ ಹೊಲ ಆಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೇವೆ. ಸಿಂಹ ತುಳಿದು ಬರುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದ ಪಾಪ. ಕೊನೆಗೆ ಒಂದು ಪಾಪ ಅವರು ಗ್ರಾಮರೇನು ಅನ್ಲಿಲ್ಲ. ಜೋಳನೋ ಏನು ಹಾಕಿದ್ರು, ಜೋಳ ಏನು ಹಾಕಿದ್ರು. ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿ, ಅವರು ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ರು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವರೊಂದ್ಸರಿ ಕಾಲು ಗೆಲುವು ಆಗ್ಲು, ಕೊನೆಗೆ ಏನೋ ಒಂದು ಆಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಮೀನಕ್ಕ ಆಗ್ಬೇಕು, ಮೀನಕ್ಕ ಬರ್ಬೇಕು, ಹೌದು ನೋಡ್ರೆ ಬುಕ್ಕಿಂಗ್ ಹೋಗ್ಬಿಡೋದು. ಏನ್ ಮಾಡ್ತಾರಂದ್ರೆ ಮಾಮ ಮಾತುಕತೆ ಹೌದು. ದೇವೇಂದ್ರ ಅವರು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಬೇಕು ಅಂತ ಕೇಳಿ ಏನು ಮಾಡೋದು ಸರ್, ಇಲ್ಲಿ ಸರ್ ಮತ್ತೆ ನಾವು ಪಾಪ ಅದು ವರ್ಕೌಟ್ ಆಗಲಿಲ್ಲ. ಹೌದು ಅಂತ ಹೇಳಿದ್ರೆ ಇಲ್ಲ ಹಂಗೆ ಆಗಲ್ಲ, ನೀನು ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಮಳೆ ಬರುತ್ತೆ ಅಂತ. ಅದೇ ಬರುತ್ತೆ ನನಗೆ ನಾವು ಹೇಳಿದ್ವಿ ಶೂಟಿಂಗ್ ಅವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು. ಅದಕ್ಕೆ ಏನೋ ಪ್ಲಾನ್ ಮಾಡೋದು ಆಗಲಿಲ್ಲ. ಈ ಥರದ ಒಂಥರ ನಾವು ಆ ಗ್ರಾಮದವನ್ನ ಆಗ್ಬಿಟ್ಟಿದ್ದೇನೆ ನಿಜವಾಗ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ ಮನೆ ಅಲ್ಲ. ಆ ಮನೆ ಇಬ್ಬರೇ ಗಂಡ ಹೆಂಡ್ತಿ. ಅವರು ಎಲ್ಲ ಬೆಂಗಳೂರ್ಲಿದ್ರು ಮಕ್ಕಳು. ಪಾಪ ಅವರೇ ಒಂದ್ಸರಿ ಅವ್ರ ಗಂಡ ಸೊಸೆ ಮತ್ತೆ ಮಗ ಬಂದ್ಬಿಟ್ಟು ಅವರೇ ಪರಕೀಯರ ಥರ ಓಡಾಡ್ತಿದ್ರು ಆ ಮನೆಯಲ್ಲಿ. ಹೋಗಿ ಸರ್ ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಎಲ್ಲನೂ. ಪಾಪ ತುಂಬ ಪ್ರೀತಿಯಿಂದ ಮಾಡಿಕೊಟ್ರು ನಮಗೆ. ಪಾಪ ಒಂದೊಂದ್ಸರಿ ರಾಗಿ ರೊಟ್ಟಿ, ಅದೆಂಥದ್ದು ಚಟ್ನಿ. ಇವರೊಂದ್ಸರಿ ನಮಗೆ ಸರ್ ನಮ್ಮ ಊರಿಂದ ನಾನು ನಾಟಿ ಕೋಳಿ ಸಾರು ಮತ್ತು ರೊಟ್ಟಿ ತರಿಸ್ತೀನಿ ಅಂದರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಬಂದ್ರೆ ಮರೆತ್ಬಿಟ್ಟವ್ರೆ. ನಾವು ಊಟಕ್ಕೆ ಕೂತ್ಕೊಂಡು ಅರ್ಧ ಮಾಡಿದ್ದೀವಿ. ಸಾರು ನಮ್ಮಮ್ಮ ಕೊಳಿಸಂದಿದ್ದೀವಿ. ಹಂಗೆ ಅವರು ಆ ಥರದೊಂದು ಇನ್ವಾಲ್ವ್ಮೆಂಟು ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹಿಂಗೂ ಮಾಡ್ಬೋದು. ಅವ್ರು ಟೀಮ್ ಆಗಲಿ ಎಲ್ಲ ಇಲ್ಲಿ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ರು ರೀತಿಗಳು. ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹಿಂಗೂ ಮಾಡ್ಬೋದಾ ಅಂತ ಅನಿಸ್ಬೋದು ನನಗೆ. ಅಷ್ಟು ಪ್ರೀತಿಯಿಂದ ನಮ್ಗೆ ತೋರಿಸ್ಬೋದು. ಇನ್ನು ನಮ್ಮ ನಾಯಕ ನಟ ಶ್ರೀ ಮೈಸೂರು ಹುಡುಗ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರು ರಮೇಶ್. ನೀನು ಮೈಸೂರು? ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ ಆಯಮ್ಮನ್ ಬೆಳಗ್ಗೆ ರಾಮ ಬಿಳಿ ಏನೂ ಆಗ್ತಿರ್ಲಿಲ್ಲ. ರಿಫ್ಲೆಕ್ಟ್ರು ಪಾಪ ಇವರು ನಮ್ಮ ಕ್ಯಾಮ್ರಾಮ್ಯಾನು ಹಿಂಗೆ ಬೆಲ್ಲ ಬಿಡೋರು. ಆ್ಯಕ್ಷನ್ ಅದು ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ. ಮತ್ತೇನು ಮಾಡೋದು ಅಂತ ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡೋದು. ಆಯ್ತು ಸರ್ ತಗೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಗುಡ್ಡ ಬೆಟ್ಟಕ್ಕೆ ಹತ್ತದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರಿಗೆ ಆದಮೇಲೆ ನನ್ನೊಂದು ಸಿನಿಮಾ ಅಂತ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕೆಂದರೆ ಕಲಾವಿದನಿಗೆ ಒಂಥರ ಈ ಬಕಪಕ್ಷಿತ ಕಾಯ್ತೀವಲ್ಲ ಪಾತ್ರಗಳು ಬಂದಾಗ ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ಖುಷಿ ಆಯಿತು. ಚೆನ್ನಾಗಿದೆ ಪಾತ್ರ ಇದು ಅಂತ. ಏನು ಮಾಡೋದು ಹಂಗೂ ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯಿತು. ಆಯಿತು ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಮ್ಮ ಶ್ರೀ ಅವ್ರಿಗೆ
ಆಗ್ಬೋದು ಶ್ರೀಯಪ್ಪ ಕರ್ಕೊಂಬಂದ ಮನೆಗೆ ಸರ್ ಹಿಂಗಿದೆ ಹೇಳಲಿಕ್ಕೆ ಮಾತ್ರ ಇದು ನೀವೇ ಮಾಡಬೇಕು ಅಂತ ಶ್ರೀ ನಿಮಗೂ ಅಷ್ಟೇ ಥ್ಯಾಂಕ್ ಯು.